ಈ ಜಗತ್ತಿನೊಳಗ ನಂಬುದು ಅನ್ನೋದು ಯಾವುದೂ ಇಲ್ಲ. ಸುಮ್ಮನೆ ಮನುಷ್ಯ ತನ್ನ ಭ್ರಮೆಯೊಳಗ ನಂದು ನಂದು ಅಂತ ಬಡದಾಡಕತ್ತಾನ. ನಂಬುದು ಅನ್ನೋದು ಈ ಜಗತ್ತಿನೊಳಗೆ ಯಾವುದೂ ಇಲ್ಲ ರೀ. ನಾವು ಬರಬೇಕಾದ್ರೆ ಹೆಂಗೆ ಬಂದೀವಿ, ಹೋಗಬೇಕಾದ್ರೆ ಹೆಂಗೆ ಹೋಗುತ್ತೀವಿ ಅನ್ನೋದು ಸತ್ಯ ನಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬರಬೇಕಾದ್ರೆ ಹೆಂಗೆ ಬಂದೀವಿ, ಹೋಗಬೇಕಾದ್ರೆ ಹೆಂಗೆ ಹೋಗುತ್ತೀವಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೆ. ಹೇಳ್ತಾರಲ್ಲ, ಬರುವಾಗ ಬೆತ್ತಲೆ, ಹೋಗುವಾಗಲೂ ಬೆತ್ತಲೆ. ಈ ಜಗತ್ತಿನೊಳಗೆ ನಾವೆಲ್ಲ ಬರುವಾಗಲೂ ಕೂಡ ಖಾಲಿ ಕೈಯಿಂದನೇ ಬಂದೀವಿ, ಹೋಗುವಾಗಲೂ ಖಾಲಿ ಕೈಯಿಂದನೇ ಹೋಗ್ತೀವಿ. ಯಾರು ಬರುವಾಗ ಏನೂ ತಂದಿಲ್ಲ. ನಾವು ಈ ಜಗತ್ತಿಗೆ ಹುಟ್ಟಿ ಬರೋದಕ್ಕಿಂತ ಮುಂಚಿತವಾಗಿ ಭಗವಂತ ನಮಗಾಗಿ ಎಲ್ಲವನ್ನ ಸೃಷ್ಟಿ ಮಾಡಿಬಿಟ್ಟಾನ. ಎಲ್ಲವನ್ನ ಸೃಷ್ಟಿ ಮಾಡ್ಯಾನ. ಸುಮ್ಮನೆ ನಾ ಸೃಷ್ಟಿ ಮಾಡೀನಿ, ಇದು ನಾ ಮಾಡಿದ್ದು, ಇದು ನಾ ಕಟ್ಟಿದ್ದು ಅಂತ ಬಡದಾಡಕತ್ತೀವಿ ಅಷ್ಟೇ. ಈ ಮನೆ ನಾ ಕಟ್ಟೀನಿ, ಈ ಜಮೀನು ನಾ ಖರೀದಿ ಮಾಡೀನಿ, ಇದು ನಾ ಮಾಡೀನಿ, ನಾ ಮಾಡೀನಿ, ನಾ ಮಾಡೀನಿ, ನಾ ಗಳಿಸೀನಿ ಅಂತ ಮಾತಾಡ್ತೀವಿ. ಈ ಜಗತ್ತೊಳಗ ನೀ ಯಾವುದು ಮಾಡಿಟ್ಟಿಲ್ಲ, ಯಾವುದು ಸೃಷ್ಟಿ ಮಾಡಿಲ್ಲ. ನೀ ಮನೆ ಕಟ್ಟಿನಂತ ಹೇಳ್ತಿಯಲ್ಲ, ಹಂಗಾದ್ರೆ ನೀನು ಮನೆ ಕಟ್ಟಿದ್ದನ್ನಂಗಾಗಿದ್ರೆ ನೀ ಕಟ್ಟಿಲ್ಲ ತಮ್ಮ, ಅದು ಗೌಂಡ್ಯರು ಕಟ್ಟ್ಯಾರ. ಹಿಂಗೆ ಪ್ರಶ್ನೆ ಮಾಡ್ಕೊಂಡ್ರೆ ನಾ ಕಟ್ಟಿನಂತ ಹೇಳ್ಕೊಳ್ಬೋದು, ನೀ ದುಡ್ಡು ಕೊಟ್ಟಿರ್ಬೋದು, ಕರೆ ಕಟ್ಟಿದವರು ಯಾರು? ಗೌಂಡಿಯರು ಕಟ್ಟ್ಯಾರ. ಹಾಗಾದ್ರೆ ಗೌಂಡಿಯರು ಕಟ್ಟಬೇಕಾದ್ರೆ ಅವರು ಕಟ್ಟಿಲ್ಲ. ಈ ಜಗತ್ತೊಳಗ ನಾವು ಯಾರ ಜಾಗದೊಳಗೆ ಕಟ್ಟಿವಂದ್ರೆ ಭಗವಂತನ ಜಾಗದೊಳಗೆ ಕಟ್ಟೀವಿ. ಯಾಕ್ರಿ? ಈ ಭೂಮಿ ಯಾರ್ದು? ಭಗವಂತದ್ದು. ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಭೂಮಿ ನಿನ್ನದಲ್ಲ. ಇವು ಜಗಕ್ಕಿಕ್ಕದ ವಿಧಿ ಅಂತಾರೆ ಅಲ್ಲಮ್ಮ ಪ್ರಭುಗಳು. ಇವು ಯಾವು ನಮ್ಮದಲ್ಲ. ಸುಮ್ಮನೆ ನಂದಂತ ಬಡದಾಡಕತ್ತೀವಿ. ಭಗವಂತ ಈ ಪ್ರಪಂಚಕ್ಕೆ ನಾವೆಲ್ಲ ಬರೋದಕ್ಕಿಂತ ಮುಂಚಿತವಾಗಿ 84 ಲಕ್ಷ ಜೀವರಾಶಿಗಳು ಎಲ್ಲವನ್ನ ಸೃಷ್ಟಿ ಮಾಡ್ಯಾನ. ಏನೇನು ಬೇಕಲ್ರಿ, ಯಾವ್ದ್ಯಾವ್ದಕ್ಕ ಎಲ್ಲವನ್ನ ಸೃಷ್ಟಿ ಮಾಡಿಟ್ಟಾನ ಪರಮಾತ್ಮ. ಯಾವುದಕ್ಕೂ ಕೊರತೆ ಇಟ್ಟಿಲ್ಲವ, ಎಲ್ಲವನ್ನ ಸೃಷ್ಟಿ ಮಾಡ್ಯಾನ. ನಾನು ನಿಮಗೆ ಕೇಳ್ತೀನಿ, ಜಗತ್ತು ಪರಮಾತ್ಮ ಸೃಷ್ಟಿ ಮಾಡ್ಯಾನ. ಇಲ್ಲಿ ನಾವು ಕೇವಲ ಈ ಜಗತ್ತೊಳಗೆ ಏನೈತೆ ಅಂದ್ರೆ ಕೊಡೋರು. ಈ ಜಗತ್ತೊಳಗೆ ಪರಮಾತ್ಮ ಎಲ್ಲವನ್ನ ಕೊಟ್ಟಾನ. ನಾವು ಕೊಡೋದು ಅನ್ನೋದು ಈ ಜಗತ್ತೊಳಗೆ ಏನೈತ್ರಿ ಹೇಳ್ರಿ ನೋಡೋಣ. ಏನೈತೆ? ಈಗ ನಿಮಗೆ ಹೇಳ್ತೀನಿ ನೋಡ್ರಿ. ಒಂದು ಹೊಂಡ ಅಂತ ಇರ್ತದ, ಒಂದು ಹೊಂಡ ಅಂತ ಇರ್ತದ. ಆ ಹೊಂಡಕ್ಕೆ ಆಕಾಶದಿಂದ ಬೀಳುವಂಥ ಪ್ರತಿಯೊಂದು ಮೇಘರಾಜನ ಹನಿಗಳು ಯಾವಾಗ ಹರಿದು ಬಂದು ಆ ಹೊಂಡ ತುಂಬುತ್ತದೆ. ಆ ಹೊಂಡ ತುಂಬಿದಾಗ ಆ ಹೊಂಡ ಕೇವಲ ತನಗಾಗಿ ಮೀಸಲಾಗಿಟ್ಕೊಳ್ಳಿಲ್ಲ, ಬರುವಂಥ ಪ್ರಾಣಿ ಪಕ್ಷಿಗಳಿಗೆ ಕೊಟ್ಟಿತ್ತು, ಗಿಡ ಮರಗಳಿಗೆ ನೀರು ಕೊಟ್ಟಿತ್ತು, ಕೊನೆಗೆ ತಾನೂ ಖಾಲಿ ಆಗಿತ್ತು. ಅದು ಜಗತ್ತೊಳಗೆ ಇನ್ನೊಬ್ಬ ಮೇಘರಾಜನಿಂದ ಇಸ್ಕೊಂಡಿರುವಂಥ ಹೊಂಡ ಎಲ್ಲರಿಗೂ ಹಂಚಿಬಿಡ್ತದ, ಅದು ಕೊಡ್ತದ. ಅಂದ್ರೆ ಪರಮಾತ್ಮ ಈ ಜಗತ್ತೊಳಗೆ ಎಲ್ಲವನ್ನ ಕೊಟ್ಟಾನ. ನಾವು ಕೊಡೋದು ಈ ಜಗತ್ತೊಳಗೆ ಏನೈತಿ ಹೇಳ್ರಿ ನೋಡೋಣ. ಹಾಗಾದ್ರೆ ಈ ಜಗತ್ತೊಳಗೆ ಎಲ್ಲವನ್ನ ಪರಮಾತ್ಮ ಸೃಷ್ಟಿ ಮಾಡ್ಯಾನ. ಆ ಸೃಷ್ಟಿ ಮಾಡಿರುವಂಥದ್ದನ್ನು ಪ್ರತಿಯೊಂದು ಭಗವಂತ ಕೊಟ್ಟ ವರಪ್ರಸಾದ ಅಂತ ತಿಳ್ಕೊಂಡು ಸ್ವೀಕಾರ ಮಾಡಬೇಕಂತ ನಾವು ಅದನ್ನು ಏನಾದರೂ ಅನುಭವಿಸ್ಬೇಕಾದ್ರೆ, ಯಾವುದಾದ್ರೂ ಅದನ್ನು ಸ್ವೀಕಾರ ಮಾಡಬೇಕಾದ್ರೆ ಅದು ಭಗವಂತ ಕೊಟ್ಟ ಪ್ರಸಾದ ಅಂತ ಅದನ್ನು ಸ್ವೀಕಾರ ಮಾಡಬೇಕಂತ ನಾವು ಉಣ್ಣುವಾಗ, ಮಲಗುವಾಗ, ಏಳುವಾಗ, ಕಾಯಕ ಮಾಡುವಾಗ ಪ್ರತಿ ಕ್ಷಣದಲ್ಲೂ ಕೂಡ ಭಗವಂತನನ್ನ ನೆನಪು ಮಾಡಿಕೊಳ್ಬೇಕು, ಧ್ಯಾನ ಮಾಡಬೇಕು, ತುತ್ತಿಗೊಮ್ಮೆ ನೆನಪು ಮಾಡಿಕೊಳ್ಬೇಕಂತ. ಭಗವಂತ, ಇದು ನೀ ಕೊಟ್ಟ ಪ್ರಸಾದ, ನೀ ಕೊಟ್ಟ ಪ್ರಸಾದ. ಹೇಳ್ತಾರಲ್ರಿ, 3 ಮಾತುಗಳು ಬಹಳ ಚಂದ ಹೇಳ್ಯಾರ ನಮಗೆ ಅನುಭವಿಗಳು. ಉಂಡು ಉಣಿಸದೆ, ಉಂಡು ಉಣಿಸದೆ ಕೊಂಡು ಮರಳದೆ, ಉಂಡು ಉಣಿಸದೆ ಕೊಂಡು ಮರಳದೆ, ತುಂತುರವಿ ಅನಿಗೆಡದೆ, ಶಿವ ಕೊಟ್ಟ ಪ್ರಸಾದಕ್ಕೆ ಅಪಚಾರವೆಸಗಿದರೆ ರವರವ ನರಕ ಎಚ್ಚರ ಅಂತಾರ. ಶಿವ ಕೊಟ್ಟ ಪ್ರಸಾದ ರೀ. ಉಂಡು ಉಳಿಸದೆ. ಈಗ ನೋಡ್ರಿ, ನಾವು ಮಠಕ್ಕೆ ಬಂದೀವಿ, ಮಠಕ್ಕೆ ಬಂದು ಪುರಾಣ ಕೇಳ್ತೀವಿ. ಪುರಾಣ ಮುಗಿದ ಮೇಲೆ ಪ್ರಸಾದ ಮಾಡುವಾಗ ಅದು ಯಾರ ಪ್ರಸಾದ ರೀ?
ಮಳೆಯೇಂದ್ರ ಶಿವಯೋಗಿಗಳವರ ಮಹಾಪ್ರಸಾದ. ಆ ಪ್ರಸಾದವನ್ನು ಮಾಡುವಾಗ ಆತನ ನೆನಪು ಮಾಡಿಕೊಂಡು ಪ್ರಸಾದ ಮಾಡಬೇಕಂತ. ಯಪ್ಪ, ಇದು ನೀ ಕೊಟ್ಟ ಪ್ರಸಾದ, ನೀ ಕೊಟ್ಟ ಪ್ರಸಾದ. ಆ ಪ್ರಸಾದವನ್ನು ಮಾಡಬೇಕು. ಆ ಪ್ರಸಾದವನ್ನು ಮಾಡುವಾಗ ಎಚ್ಚರಿರಬೇಕು ಅಂತಾರವರು. ಎಚ್ಚರಿರಬೇಕು. ಹೆಂಗೆ ಎಚ್ಚರಿರ್ಬೇಕಂದ್ರ, ನೀನು ತಾಟಿನೊಳಗೆ ನೀಡಿಕೊಳ್ಳುವಂಥ ಆ ಅನ್ನದ ಅಗಳು ಅದು ಯಾವತ್ತೂ ಕೂಡ ಹೆಚ್ಚಿಗೆ ನೀಡಿಸ್ಕೊಳ್ಳಬಾರದು, ನೀಡಿಸ್ಕೊಂಡು ಕೆಡಿಸಬಾರದು ಅಂತಾರವ್ರು. ಕೆಡಿಸಬಾರದು, ನೀನು ಹೆಚ್ಚಿಗೆ ನೀಡಿಸ್ಕೊಳ್ಳಬಾರದು, ನೀಡಿಸ್ಕೊಂಡು ಅದನ್ನು ಕೆಡಿಸಬಾರದು, ಚೆಲ್ಲಬಾರದು. ಒಂದು ವೇಳೆ ನೀಡೋರಾದರೂ ಒತ್ತಾಯವಾಗಿ ನೀಡಬಾರದು, ನೀಡೋರು ಕೂಡ ಒತ್ತಾಯಾಗಿ ನೀಡಬಾರದು. ಒಂದು ವೇಳೆ ಹೆಚ್ಚಿಗೆ ನೀಡಿಸ್ಕೊಂಡು ನೀನು ಕೆಡಿಸಿದ್ರ, ಅದನ್ನು ಚೆಲ್ಲಿದ್ರೆ, ಒತ್ತಾಯವಾಗಿ ನೀಡಿದ್ರೆ ಅವರಿಗೆ ದೇಶದ್ರೋಹಿಗಳು ಅಂತ ಕರೀತಾರೆ. ದೇಶದ್ರೋಹಿಗಳು ಯಾಕಂತಂದ್ರೆ, ಈ ಜಗತ್ತಿನೊಳಗೆ ನಮ್ಮ ಭಾರತ ದೇಶದಲ್ಲಿ ಹೊಟ್ಟೆಗೆ ಅನ್ನವಿಲ್ಲದೆ ಬಡತನದಲ್ಲಿ ಬೆಂದಿರುವಂಥ ಪ್ರತಿಯೊಬ್ಬ ಬಡಜೀವಿಗಳು ಶ್ರೀಮಂತರು ಉಂಡು ಬಿಟ್ಟಿರುವಂಥ ಎಂಜಲ ವಸ್ತುಗಳು, ಎಂಜಲದ ಎಲೆಗಳನ್ನು ಇವತ್ತಿಗೆ ನೆಕ್ಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಭಾರತ ದೇಶದಲ್ಲಿ. ಹೌದಲ್ರಿ? ಅದನ್ನು ಕೆಡಿಸಬಾರ್ದು ಅಂತಾರೆ ಅವರು. ಪ್ರಸಾದವನ್ನು ಕೆಡಿಸಬಾರ್ದಂತ. ಒಂದು ವೇಳೆ ನೀನು ಕೆಡಿಸಿದ್ದೇ ಆಗಿದ್ರೆ, ಒಂದು ವೇಳೆ ನೀ ಅದನ್ನು ಕೆಡಿಸಿ ಅದನ್ನು ಹಾಳು ಮಾಡಿದ್ದಾಗಿದ್ರ, ಈ ಜಗತ್ತೊಳಗ ನಿನಗ ದುಃಖ ದುಮ್ಮಾನಗಳು ಬರ್ತವೆ, ದುಃಖ ದುಮ್ಮಾನಗಳು ಬರ್ತವೆ. ಜಗತ್ತೊಳಗ ನಿನಗೆ ದಾರಿದ್ರ್ಯ ಬರ್ತದೆ. ಈ ಜಗತ್ತಿನೊಳಗ ಒಂದು ತುತ್ತು ಅನ್ನ ತಿನ್ನೋದಕ್ಕೂ ಕೂಡ ನೀನು ಪರದಾಡಬೇಕಾಗ್ತದ. ಅಷ್ಟು ಎಚ್ಚರದಿಂದ ನೀವು ಬದುಕಬೇಕು ಪ್ರಸಾದ ಮಾಡುವಾಗ ಅಂತೇಳಿ ಇಲ್ಲಿ ಶರಣರು ಬರ್ಕೋತ ಬರ್ತಾರೆ. ಪ್ರಸಾದಕ್ಕೆ ಭಾಳಷ್ಟು ಮಹತ್ವ ಕೊಟ್ಟಾರ್ರಿ ಶರಣರ್ರಿ. ಪ್ರಸಾದಕ್ಕೆ ಭಾಳಷ್ಟು ಮಹತ್ವವನ್ನು ಶರಣರು ನಮಗೆ ಕೊಟ್ಟಿದ್ದಾರೆ. ತಾಟಿನೊಳಗ ಉಣ್ಣುವಾಗ ಅದು ನಾವು ನೆನಪು ಮಾಡ್ಕೊಳ್ಬೇಕ್ರಿ. ನಮ್ಮ ಬೆವರಿನ ಹನಿಯಿಂದ ಬಂದ ಅನ್ನವೋ ಅಥವಾ ಇನ್ನೊಬ್ಬರ ಕಣ್ಣೀರಿನಿಂದ ಬಂದ ಅನ್ನವೋ, ಸ್ವಲ್ಪ ಪ್ರಶ್ನೆ ಮಾಡ್ಕೊಳ್ಬೇಕು. ನಾವು ಬೆವರು ಸುರಿಸಿ ಸತ್ಯ ಶುದ್ಧವಾದ ಕಾಯಕದಿಂದ ದುಡಿದು ಬಂದಿರುವಂಥ ಪ್ರಸಾದವನ್ನ ಮನೆಗೆ ಬರುವ ಜಂಗಮರಿಗೆ ಪ್ರಸಾದವನ್ನ ಮಾಡಿಸಿ ನಾವು ಅದು ಪ್ರಸಾದವನ್ನ ಮಾಡಿದೀವಂದ್ರ ಅದು ನಿಜವಾಗಲೂ ಪ್ರಸಾದ ಅನಿಸ್ಕೊಳ್ತದ. ಈಗೆಲ್ಲ ಹೋಗೈತೆ ಬಿಡ್ರಿ ಅದೆಲ್ಲ. ಇಂದಿನ ಕಾಲಕ್ಕೆ ಪರಂಪರೆ ಇತ್ತು, ಇತಿಹಾಸ. ಪ್ರತಿಯೊಂದು ಮನೆಯೊಳಗ ಪ್ರತಿನಿತ್ಯಲು ಕೂಡ ಜಂಗಮರು ಬರಮಾಡ್ಕೊಳ್ತಿದ್ರು. ಜಂಗಮರಿಗೆ ಪ್ರಸಾದವನ್ನ ಮಾಡಿಸಿ ತದನಂತರ ತಾವು ಪ್ರಸಾದವನ್ನ ಮಾಡುವಂಥದ್ದು ಇಂದಿನ ಕಾಲಘಟ್ಟವನ್ನು ನಾವೆಲ್ಲ ನೋಡೀವಿ. ಯಾರು ಮನೆಯೊಳಗ ಭಗವಂತನಿಗೆ ನೈವೇದ್ಯವನ್ನು ಇಡಿಲಾರ್ದ, ಭಗವಂತನಿಗೆ ಅರ್ಪಿತವಾಗಲಾರ್ದ ಆ ಮನೆಯೊಳಗೆ ಮಾಡಿರೋ ಅಡುಗೆಯನ್ನು ಯಾರು ಊಟ ಮಾಡ್ತಾರ ಅದು ಪ್ರಸಾದವಾಗುದಿಲ್ಲ, ಅದು ಕೇವಲ ಊಟ ಆಗತ್ತ, ಅದು ಕೂಳಾಗತ್ತ ಅಂತಾರವ್ರು. ನೋಡ್ರಿ, ತುತ್ತಿಗೊಮ್ಮೆ ಭಗವಂತನನ್ನ ಧ್ಯಾನ ಮಾಡ್ಬೇಕಂತ, ತುತ್ತಿಗೊಮ್ಮೆ ಭಗವಂತನ ಧ್ಯಾನ ಮಾಡ್ಬೇಕಂತ. ಆ ಪ್ರಸಾದ ಭಗವಂತ ಕೊಟ್ಟ ಪ್ರಸಾದವಂತ ಅದನ್ನು ಸ್ವೀಕಾರ ಮಾಡಬೇಕು, ಅದು ಯಾರು ಕೆಡಿಸಬಾರದು ಅಂತಾರೆ. ಸಮಯ ಬಾಳಿಲ್ಲ ಇವತ್ತು ನನಗೆ. ಪ್ರಸಾದಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟರು ಅಂದ್ರೆ, ತಾಟಿನೊಳಗೆ ಒಂದು ಅಗಳು ಬಿಡಬಾರ್ದು ಅಂತ ಹೇಳ್ತಾರೆ. ಒಂದು ಅಗಳಿನೊಳಗೆ ಒಂದೊಂದು ಜೀವ ಆದಂತ, ಒಂದು ಜೀವವನ್ನು ಬದುಕಿಸುವಂಥ ಶಕ್ತಿ ಐತಿ ಅಂತ. ಅನ್ನಂ ಪರಬ್ರಹ್ಮ ಅಂತ ಹೇಳ್ಯಾರ. ಅನ್ನದೊಳಗೆ ಬ್ರಹ್ಮದೇವ ಇರ್ತಾನಂತ. ಒಂದು ಅಗಳಿನೊಳಗೆ ಒಂದು ಜೀವ ಇರ್ತದಂತ. ಒಂದು ಅಗಳವನ್ನು ನಾವೇನಾದ್ರೂ ವ್ಯರ್ಥ ಮಾಡಿದೆವು ಅಂದ್ರೆ, ಒಂದು ವೇಳೆ ನಾವು ತಾಟಿನೊಳಗೆ ಉಣ್ಣುವಂಥ ಅನ್ನ ಅಗಳು ಹೊರಗಡೆ ಬಿತ್ತು ಅಂದ್ರೆ ನಾವು ಬಡತನದೊಳಗೆ ಬೀಳ್ತೀವಂತ. ಬಡತನದೊಳಗೆ ಒಂದು ತುತ್ತು ಅನ್ನಕ್ಕೆ ಪರದಾಡುವಂಥ ಪರಿಸ್ಥಿತಿ ನಮಗೆ ಗಂಭೀರ ಆಗುತ್ತಂತ ಹೇಳ್ತಾರೆ ಶರಣರು. ನಿಮಗೆ ಇನ್ನೂ ಹೇಳ್ಬೇಕಂದ್ರೆ, ಈಗ ನೀವೆಲ್ಲ ನಿಮ್ಮ ಮನೆಗೆ ಅಪ್ಪವ್ರನ್ನ ಕರೆಸ್ತೀರಿ. ಅಪ್ಪವ್ರ ಪ್ರಸಾದಕ್ಕೆ ಕುತ್ಕೊಂಡ್ರೆ ಅಂದ್ರೆ ಎಷ್ಟು ಬೇಕು ಅಷ್ಟೇ ಪ್ರಸಾದ ಹಿಡ್ಕೊಂಡು ಆ ಪ್ರಸಾದ ಉಂಡು ಅದನ್ನು ತಾಟಿನೊಳಗೆ ಏನೂ ಬಿಡ್ಲಾರ್ದಂಗೆ ಊಟ ಮಾಡ್ತಾರೆ. ಇದರೆಲ್ಲ ನೀವು ನೋಡ್ತೀರಿ. ಕೇವಲ ಗುರುಗಳು ಮಹಾತ್ಮರಷ್ಟೇ ಮಾಡೋದಲ್ಲ, ನಾವು ಮನೆಯೊಳಗೆ ಅದನ್ನು ಪಾಲಿಸ್ಬೇಕಂತ ಹೇಳ್ತದ. ಪಾಲಿಸ್ಬೇಕ್ರಿ. ಯಾಕಂದ್ರೆ ಪ್ರಸಾದಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಮಹಾತ್ಮರು. ನಿಮಗೊಂದು ಮಾತು ಹೇಳ್ತೀನಿ ನೋಡ್ರಿ, ಪ್ರಸಾದಕ್ಕೆ ಎಷ್ಟು ಮಹತ್ವವನ್ನು ಕೊಟ್ಟಾರಂತೇಳಿ. ಒಳಗೆ ಗದಿಯಾಗಿ ಕೂತಾನಲ್ರಿ ಮಳೇಂದ್ರ ಶಿವಯೋಗಿ, ಯಾವಾಗ ಬೇಡಿದವರಿಗೆ ಬೇಡಿದ್ದನ್ನು ಕೊಡುತ್ತಾ ಈ ಮಠದೊಳಗೆ ನೆಲೆಸಿದ ಮೇಲೆ ಅವರು ಯಾವಾಗಲೂ
ಇಷ್ಟಲಿಂಗ ಪೂಜೆ ಮಾಡಿಕೊಳ್ಳುವಾಗ, ಪ್ರಸಾದ ಮಾಡುವಾಗ ಭಗವಂತನ ಧ್ಯಾನ ಮಾಡ್ಕೊಂತ ಭಗವಂತನ ಮಂತ್ರವನ್ನು ಪಠಣೆಯನ್ನು ಮಾಡ್ತಾ ಪ್ರಸಾದ ಮಾಡ್ತಿದ್ರಂತ ಮಳೇಂದ್ರ ಶಿವಯೋಗಿಗಳು. ಒಂದು ಸಲ ಏನಾಗಿತ್ತು, ಮಳೇಂದ್ರ ಶಿವಯೋಗಿಗಳಂದ್ರ ಮಠದೊಳಗೆ ಎಲ್ಲ ಭಕ್ತರು ಬಂದಿದ್ರು, ಲಿಂಗ ಪೂಜೆ ಸಮಯವಾಗಿತ್ತು. ಮಳೇಂದ್ರ ಶಿವಗಳು ಲಿಂಗ ಪೂಜೆ ಕೊಳಾಗ ಹೋದ್ರಂತೆ. ಲಿಂಗಾರ್ಚನ ಸಮಯಕ್ಕೆ ಲಿಂಗ ಪೂಜೆ ಕೊಳಾಗ ಹೋಗ್ಯಾರ. ಹೊರಗಡೆ ಒಂದು ಬೋರ್ಡ್ ಹಾಕಿದ್ರಂತ್ರಿ, ಯಾರೂ ಗುರುಗಳ ಅಪ್ಪಣೆವಿಲ್ಲದೆ ಒಳಗಡೆ ಬರುವಂತಿಲ್ಲ. ಇವಾಗಲೂ ನೀವು ಅಲ್ಲಿ ಹಾಕ್ಯದ ನೋಡಿರಿಲ್ರಿ, ಪ್ರವೇಶ ಅಪ್ಪಣೆವಿಲ್ಲದೆ ಪ್ರವೇಶ ಇಲ್ಲ ಅಂತ ಬರೆದಾಕ್ಯಾರಲ್ರಿ. ಗುರುಗಳ ಅಪ್ಪಣೆವಿಲ್ಲದೆ ಒಳಗಡೆ ಯಾರೂ ಬರುವಂತ ಇಲ್ಲ ಅಂತ ಆಗಿನ ಕಾಲಕ್ಕೂ ಮಳೇಂದ್ರ ಶಿವಗಳು ಹೇಳಿದ್ರಂಥದ್ದು. ಗುರುಗಳ ಅಪ್ಪಣೆ ತಗೊಂಡೆ ಒಳಗೆ ಹೋಗ್ಬೇಕಂತ. ಅಪ್ಪರು ಲಿಂಗಾರ್ಚನ ಪೂಜೆ ಒಳಗೆ ಕುಳಿತುಕೊಂಡಾರಂತ. ಲಿಂಗ ಪೂಜೆಯನ್ನು ಮಾಡುವಂಥ ಪ್ರಸಂಗದೊಳಗೆ ಸಾಕಷ್ಟು ಭಕ್ತರು ಬಂದಿದ್ರು. ಅದರೊಳಗೆ ಒಬ್ಬ ವ್ಯಕ್ತಿ ಏನು ಮಾಡಿದ್ದ, ಅಪ್ಪಣೆ ಇಲ್ಲದೆ, ಗುರುಗಳ ಅಪ್ಪಣೆ ಇಲ್ಲದೆ ದರ ಗುರುಗಳ ದರ್ಶನಕ್ಕೆ ಒಳಗೆ ಹೋಗ್ಬಿಟ್ಟವ. ಏನು ಮಾಡಾಕತ್ತಿರೋ, ಗುರುಗಳು ಲಿಂಗ ಪೂಜೆಗೆ ಕುಳಿತುಕೊಂಡಿರ್ಬೇಕಾದ್ರೆ ಆ ವ್ಯಕ್ತಿ ನೋಡಿದ್ದ, ಏನು ನೋಡಿದ್ದ ಅಂತಂದ್ರ 3 ಮೊಳ ಅಂತರದೊಳಗೆ ಅಪ್ಪರು ಲಿಂಗ ಪೂಜೆಗೆ ಕುಳಿತುಕೊಂಡಿದ್ರಂತ ಮಳೇಂದ್ರ ಶಿವಳು. 3 ಮೊಳ ಅಂತರದೊಳಗೆ. ಯಾವಾಗ ಆ ವ್ಯಕ್ತಿ ಒಳಗಡೆ ಹೋಗಿ ಗುರುಗಳ ದರ್ಶನವನ್ನ ಮಾಡಿದ್ನಲ್ಲ, ಅಪ್ಪರು ಲಿಂಗ ಪೂಜೆಗೆ ಕಣ್ಣು ಮುಚ್ಚಿಕೊಂಡು ಕುಂತಿರ್ಬೇಕಾದ್ರೆ 3 ಮೊಳ ಅಂತರವಾಗಿ ಕುಂತ್ಕೊಂಡಿದ್ರಂತ. ಅವನಿಗೆ ನೋಡಿ ಆಶ್ಚರ್ಯವಾಗಿ ಭಯದಿಂದ ಓಡೋಡ್ಕೊಂತ ಹೊರಗೆ ಬಂದ. ಹೊರಗಡೆ ಬರೋದಕ್ಕೆ ಶಿಷ್ಯರು, ಹೊರಗಡೆ ಶಿಷ್ಯರಿದ್ರು. ಯಾಕಪ್ಪ ಏನಾಯ್ತು ಅಂತ ಗುರುಗಳು ಆ ಶಿಷ್ಯರು ಕೇಳಿದಾಗ ಅವಾಗ ಆ ವ್ಯಕ್ತಿ ಹೇಳಿದಂತ, ಅಪ್ಪೋರು ಒಳಗ 3 ಮೊಳ ಅಂತರದ ಮೇಲೆ ಕುಂತಾರ್ರಿ ಮೇಲ್ಗಡೆ ಅಂತೇಳಿ ಯಾವಾಗ ಆ ಶಿಷ್ಯ ಹೇಳಿದ್ನಲ್ಲ, ಆ ವ್ಯಕ್ತಿ ಹೇಳಿದ್ನಲ್ಲ, ಅವಾಗ ಅಲ್ಲಿರುವಂಥ ಶಿಷ್ಯರಂತಾರಂತ, ಗುರುಗಳ ಅಪ್ಪಣೆ ಇಲ್ಲದೆ ನಾವು ಒಳಗೆ ಹೋಗಂಗಿಲ್ಲಪ್ಪ, ಅಂಥದ್ರಾಗ ನೀವು ಒಳಗೆ ಹೋಗಿದ್ದೆಲ್ಲೋ ಮಾರಾಯ ಅಂತ ಹೇಳಿ ಇಷ್ಟು ಹೇಳಿದ ಮೇಲೆ ಮುಂದೆ ಗುರುಗಳು ಪೂಜಾ ಮುಗೀತು. ಗುರುಗಳು ಪೂಜಾ ಮುಗಿದ ಮೇಲೆ ಮುಂದೆ ಪ್ರಸಾದವನ್ನು ಮಾಡುವಾಗ ಶಿಷ್ಯರು ಬಂದು ಪ್ರಸಾದವನ್ನು ಎಡಿ ಮಾಡಾಕತ್ರು. ಪ್ರಸಾದವನ್ನು ಎಡಿ ಮಾಡುವಾಗ ಗುರುಗಳು ಸದಾಕಾಲ ತುತ್ತು ಒಂದು ಪ್ರಸಾದವನ್ನು ಸ್ವೀಕಾರ ಮಾಡುವಾಗ ಮಂತ್ರವನ್ನು ಸ್ಮರಣೆ ಮಾಡ್ತಿದ್ರಂತ. ಸ್ಮರಣೆ ಮಾಡ್ಕೊಂತ ಪ್ರಸಾದ ಮಾಡುವಾಗ ಮ್ಯಾಲ ಜಂತಿ ಒಳಗೆ ಒಂದು ಚೇಳು ತಾಟಿನೊಳಗೆ ಬೀಳ್ತದ್ರಿ. ಅಪ್ಪೋರು ತಾಟಿನೊಳಗೆ ಒಂದು ಸಲ ತಾಟಿನೊಳಗೆ ಎಡಿ ಒಳಗೆ ಏನಾದ್ರೂ ಬಿತ್ತು ಆದರೆ ಅದನ್ನು ಸ್ವೀಕಾರ ಮಾಡಬೇಕು ಅನ್ನೋದು ಅದು ಒಂದು ಗುರುಗಳ ನೇಮ, ಮಹಾತ್ಮರ ನೇಮ. ಒಂದು ಅಗಳು ಕೂಡ ಅದರೊಳಗೆ ಬಿಡಬಾರ್ದು. ಯಾವಾಗ ಮಳೇಂದ್ರ ಶಿವಯೋಗಿಗಳು ಏನು ಮಾಡಿದ್ರು ಅಂತಂದ್ರೆ, ಆ ತಾಟಿನೊಳಗೆ ಚೇಳನ್ನು ಬಿದ್ದದ್ದು ವಿಷವಾಗಿರುವಂಥ ಚೇಳು, ಭಗವಂತ ಏನು ನಿನ್ನ ಪರೀಕ್ಷೆ ಅಂತ ತಿಳ್ಕೊಂಡು ಅದನ್ನು ಬಿಡಬಾರ್ದು ಅಂತ ತಿಳ್ಕೊಂಡು ಆ ಚೇಳನ್ನು ಅದಾಮವಾಗಿ ಹಿಡ್ಕೊಂಡು ಅದನ್ನು ಸ್ವೀಕಾರ ಮಾಡ್ತಾರೆ ಮಳೇಂದ್ರ ಶಿವಯೋಗಿಗಳು. ಯಾಕಿದನ್ನು ಹೇಳಿದ್ದೀನಿ ಅಂದರೆ, ತಾಟಿನೊಳಗೆ ಒಂದು ಸಲ ನಾವು ಪ್ರಸಾದ ಉಣ್ಣಾಕತ್ತೀವಿ ಅಂದರೆ ಅದನ್ನ ಏನೂ ಬಿಡಬಾರ್ದು ಅನ್ನೋದು ಶರಣರ ನೇಮ, ಮಹಾತ್ಮರ ನೇಮ. ಅಂಥ ಶರಣರು ಪ್ರಸಾದಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ. ಅಂಥ ಒಂದು ಪ್ರಸಾದವನ್ನು ನಾವು ಪ್ರಸಾದ ಮಾಡುವಾಗ ಒಂದು ತುತ್ತಿಗೊಮ್ಮೆ ಆ ಭಗವಂತನ ಸ್ಮರಣೆ ಮಾಡಬೇಕಂತ, ಧ್ಯಾನ ಮಾಡಬೇಕಂತ ಅಂದಾಗ ಮಾತ್ರ ಆ ಪ್ರಸಾದ ಈ ಪ್ರಸಾದ ಕಾಯ ಆಗ್ತದೆ. ಆ ಪ್ರಸಾದವನ್ನು ಮಾಡಿದಾಗ ಇದು ಪ್ರಸಾದ ಕಾಯ ಆಗ್ತದ. ಬಸವಣ್ಣ ಹೇಳಲಿಲ್ಲೇನು, ಕೂಡಲ ಸಂಗಮನಾಥನ ಒಲಿಸಲು ಬಂದ ಈ ಕಾಯ ಪ್ರಸಾದ ಕಾಯ ಕೆಡಿಸಲಾಗದು ಅಂತಾನೆ ಬಸವಣ್ಣ. ಕೇವಲ ಆ ಪ್ರಸಾದ ಅಷ್ಟೇ ಕೆಡಿಸೋದಲ್ಲ, ಈ ಪ್ರಸಾದ ಕಾಯವನ್ನು ಕೆಡಿಸಬಾರ್ದಂತ. ಇದು ಭಗವಂತನಿಗೆ ಅರ್ಪಿತ ಆಗಬೇಕಂದ್ರೆ, ಇದು ಭಗವಂತನಿಗೆ ಅರ್ಪಿತ ಆಗ್ಬೇಕ್ರಿ ಶರೀರ. ಭಗವಂತ ತನಗೆ ಬೇಕೆಂದು ಎತ್ತಿಕೊಳ್ಳುವಾಗ ಇದು ಪ್ರಸಾದ ಕಾಯವನ್ನು ಮಾಡಿಕೊಳ್ಳಬೇಕು. ಹಾಗೆ ಯಾವ ಸಿದ್ಧಲಿಂಗ ಯತಿಗಳು ದೇಶವನ್ನು ಸಂಚಾರವನ್ನು ಮಾಡ್ತಾ ನಿನ್ನೆ ದಿವಸ ಕುಂಬಳೇಶ್ವರ ಅನ್ನುವಂಥ ದೇವಾಲಯದೊಳಗಿದ್ದುಕೊಂಡು 9 ದಿನಗಳವರೆಗೆ ಪ್ರಸಾದವನ್ನು ಮಾಡಿದ್ದಿಲ್ಲ. ಗರ್ಭಗುಡಿಯೊಳಗಿರುವಂಥ ಕುಂಬಳೇಶ್ವರ ತನ್ನ ಗುಡಿಯ ಪೂಜೆ ಮಾಡುವ ಅರ್ಚಕನ ಸ್ವಪ್ನದೊಳಗೆ ಹೋಗಿ ಹೇಳಿ, ನನ್ನ ಸ್ವರೂಪಿಯಾಗಿರುವಂಥ ಸಿದ್ಧಲಿಂಗ ಒಬ್ಬ ಚರಜಂಗಮ ಹಸಿದುಕೊಂಡು ಬಂದು ನನ್ನ ಗರ್ಭಗುಡಿ ಒಳಗದಾನ, ಅವನಿಗೆ ಮಡಿಯಿಂದ ಪ್ರಸಾದವನ್ನು ತರಬೇಕಂತ ಹೇಳಿದಾಗ ಮಡಿಯಿಂದ ಪ್ರಸಾದವನ್ನು ತಂದು ಸಿದ್ಧಲಿಂಗರಿಗೆ ಪ್ರಸಾದ ಮಾಡಿಸಿದ್ದ.
ಇದು ನಿನ್ನೆ ನೀವೆಲ್ಲ ಕೇಳಿರುವಂಥ ವಿಚಾರ. ಯಾವಾಗ ಸಿದ್ಧಲಿಂಗ ಯತಿಗಳು ಅಲ್ಲಿಂದ ಮುಂದೆ ಪ್ರಯಾಣವನ್ನು ಬೆಳೆಸಿದ್ರು, ಮುಂದೆ ಪ್ರಯಾಣವನ್ನು ಬೆಳೆಸಬೇಕಾದ್ರೆ ಅನೇಕ ಪ್ರದೇಶಗಳನ್ನು ನೋಡುತ್ತಾ ಬರಬೇಕಾದ್ರೆ ಮುಂದೆ ಎಲ್ಲಿಗೆ ಪ್ರಯಾಣ ಬೆಳೆಸಿದ್ರು ಅಂದರೆ ಗೋದಾವರಿ ತೀರಕ್ಕೆ ಬರ್ತಾರೆ. ಗೋದಾವರಿ ತೀರಕ್ಕೆ ಬಂದರು. ಗೋದಾವರಿ ತೀರ ಪ್ರಶಾಂತವಾಗಿ ನೀರು ಅರಿತಿತ್ತಂತೆ. ಪ್ರಶಾಂತವಾಗಿ ನೀರು ಅರಿಬೇಕಾದ್ರೆ ಸಿದ್ಧಲಿಂಗ ಯತಿಗಳು ಅನ್ಕೊಂಡ್ರು, ನನಗೆ ಲಿಂಗಾರ್ಚನದ ಸಮಯವಾಗಿದೆ, ಲಿಂಗ ಪೂಜೆಯನ್ನು ಮಾಡಿಕೊಳ್ಳಬೇಕು. ಲಿಂಗ ಪೂಜೆಯನ್ನು ಮಾಡಿಕೊಳ್ಳಬೇಕಂತೇಳಿ ಆ ನದಿ ಒಳಗೆ ಮುಳುಗಿ ಸ್ನಾನವನ್ನು ಮಾಡಿ ಬಂದು ಒಂದು ಪವಿತ್ರ ಸ್ಥಾನದೊಳಗೆ ಲಿಂಗಾರ್ಚನೆಗೆ ಕುಳಿತುಕೊಳ್ತಾರೆ ಸಿದ್ಧಲಿಂಗ ಯತಿಗಳು. ಲಿಂಗ ಪೂಜೆಗೆ ಕುಳಿತುಕೊಳ್ತಾರೆ. ಯಾವಾಗ ಲಿಂಗ ಪೂಜೆಯನ್ನು ಮುಗಿಸಿಕೊಂಡು ಒಂದು ಈಟ ಏಕಾಂತವಾಗಿ ಕುತ್ಕೊಂಡಿದ್ರಂತ ನೋಡ್ರಿ ಸಿದ್ಧಲಿಂಗ ಯತಿಗಳು. ಯಾವ ಸಿದ್ಧಲಿಂಗ ಸ್ವಾಮಿಗಳು ಒಂದಿಟ್ಟು ಏಕಾಂತವಾಗಿ ಕುಂತ್ಕೊಂಡಿರುವಂಥ ಸಮಯದೊಳಗ ಆ ನದಿಗೆ ಒಂದು 4 ಜನ ಡಕ್ಕಾಯಿತರು ಸ್ನಾನ ಮಾಡೋದಕ್ಕೆ ಬರಾಕತ್ತಿದ್ರಿ. ದುಷ್ಟರು ಅಂತಾರೆ ನೋಡ್ರಿ, ದುಷ್ಟರು. ಯಾವ ಡಕ್ಕಾಯಿತರು, ಕೆಟ್ಟ ಜನಗಳು, ಸಂಸ್ಕಾರವಿಲ್ಲದೆ ಅಜ್ಞಾನದಿಂದ ಸಮಾಜವನ್ನು ಹಾಳು ಮಾಡುವಂಥ ಅಜ್ಞಾನಿಗಳಿರ್ತಾರಲ್ಲ, ಅಂಥ ದುಷ್ಟರು 4 ಜನ ಅಲ್ಲಿ ಸ್ನಾನ ಮಾಡಬೇಕಂತ ನದಿಗೆ ಬರ್ತಾರೆ. ಆ ನದಿ ಒಳಗೆ ಬಂದು ಸ್ನಾನ ಮಾಡಿದ್ರು. ಸ್ನಾನವನ್ನು ಮಾಡಿ ಇನ್ನೇನು ಹೋಗಬೇಕು ಅನ್ನೋದ್ರಾಗ ಆ 4 ಮಂದಿ ದುಷ್ಟರು ಸುಮ್ಮನೆ ಹೋಗಲಿಲ್ಲ. ಯಾವ ಸಿದ್ಧಲಿಂಗ ಸ್ವಾಮಿಗಳನ್ನು ನೋಡ್ತಾರೆ. ಸಿದ್ಧಲಿಂಗ ಸ್ವಾಮಿಗಳನ್ನು ನೋಡಿದ್ರು. ನೋಡಿದ ಕ್ಷಣವೇ ಅವ್ರು ಅನ್ಕೊಂಡ್ರು, ಸಿದ್ಧಲಿಂಗ ಸ್ವಾಮಿಗಳವರ ಅವತಾರ ಹೇಗಿತ್ತು ಅಂತಂದ್ರೆ, ಕೊರಳೊಳಗೆ ರುದ್ರಾಕ್ಷಿ, ಕೊರಳೊಳಗೆ ಲಿಂಗ, ಅಣಿಮೇಲೆ ತ್ರಿಪುಂಡಧಾರಣ, ಕೈ ಒಳಗ ಯೋಗದಂಡ, ಕೈ ಒಳಗೊಂದು ತೀರ್ಥ ಕಮಂಡಲ, ಕೈ ಒಳಗೊಂದು ಜಪಮಾಲೆ, ಕಾವಿ ಬಟ್ಟೆಯನ್ನು ಧರಿಸಿ ಜಟಾದೂರನಾಗಿ ಯಾವಾಗ ಏಕಾಂತವಾಗಿ ಕುಳಿತುಕೊಂಡಿದ್ರಲ್ಲ, ಆ ಈ 4 ಜನ ದುಷ್ಟರು ಬಂದರು. ಸ್ವಲ್ಪ ಯಾವನೋ ಸನ್ಯಾಸಿ ಕುಂತಾನ ಮಾತಾಡಿಸ್ಬೇಕಂತ ಬಂದರು. ಬಂದಗೆಸಿ ಆ ದುಷ್ಟರು ಸಿದ್ಧಲಿಂಗ ಸ್ವಾಮಿಗಳನ್ನು ಮಾತಾಡಿಸ್ತಾರೆ. ನಿಮ್ಮ ವೇಷಭೂಷಣವನ್ನು ನೋಡಿಬಿಟ್ರೆ ನೀವು ವೀರಶೈವ ಲಿಂಗಾಯಿತರು ಅಂತ ಪ್ರಶ್ನೆ ಮಾಡ್ತಾರೋ. ನೀವು ವೀರಶೈವ ಲಿಂಗಾಯಿತ ಸ್ವಾಮಿಗಳನ್ನಂತ ಕೇಳಿದ್ರೆ ಹೌದು ಅಂದರು ಸಿದ್ಧಲಿಂಗ ಸ್ವಾಮಿಗಳು. ಯಾವಾಗ ಹೌದು ಅಂದಾಗ ಆ ದುಷ್ಟ ವ್ಯಕ್ತಿಗಳು ಪ್ರಶ್ನೆ ಮಾಡ್ತಾರೆ, ನಿಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗ ಶೇಷ ಪ್ರಸಾದ ಅಂದರೆ ಜಂಗಮನಿಗೆ ಜಂಗಮ ಮಾಡಿರುವ ಪ್ರಸಾದವನ್ನ ಲಿಂಗೈನಿಗೆ ಎಡಿ ಮಾಡ್ತೀರಿ, ಪ್ರಸಾದವನ್ನ ನೈವೇದ್ಯವನ್ನು ತೋರಿಸ್ತಿರಲ್ಲ, ಇದು ಸಾಧ್ಯವೇನು? ಇದು ಧರ್ಮವೇನು? ಇದು ಯಾವ ಧರ್ಮ ಅಂತ ತಿಳ್ಕೊಂಡು ಸಿದ್ಧಲಿಂಗ ಯತಿಗಳಿಗೆ ಪ್ರಶ್ನೆ ಮಾಡ್ತಾರೆ. ನೋಡ್ರಿ, ದೇವರಕ್ಕಿಂತ ಜಂಗಮ ದೊಡ್ಡವ ಅಂತ ಹೇಳ್ಯಾರ. ಚರಜಂಗಮ ಈ ಜಗತ್ತನ್ನೇ ದೇಶವನ್ನೇ ಸಂಚಾರವನ್ನು ಮಾಡಿ ಯಾರು ಬಡತನದೊಳಗದಾರ, ಯಾರು ಕಷ್ಟದೊಳಗದಾರ, ಯಾರು ಪಾಪದೊಳಗೆ ಬಿದ್ದು ಹೊರಲಾಡಕತ್ತಾರಲ್ಲ, ಅಂಥವರ ಜಂಗಮರ ಪಾಪವನ್ನು ಕಳೆಯುವುದಕ್ಕಾಗಿ ಈ ಜಗತ್ತಿಗೆ ಅವತರಿಸಿ ಬಂದವನೇ ಚರಜಂಗಮ, ಅವನೇ ಸಿದ್ಧಲಿಂಗ ಶಿವಯೋಗಿ. ಹೇಳ್ತಾರಲ್ರಿ, ಪಾಪ ಕರ್ಮ ಕಳೆಯುವಾತ ಜಂಗಮ, ಪಾಪ ಕರ್ಮ ಕಳೆಯುವಾತ ಜಂಗಮ, ಪುಣ್ಯದ ರಾಶಿ ನೀಡುವಾತ ಜಂಗಮ. ನಿಜ ಪುಣ್ಯದ ರಾಶಿ ನೀಡುವನು ಜಂಗಮ, ಪಾಪ ಕರ್ಮ ಕಳೆಯುವನು ಜಂಗಮ. ನಿಜ ಪುಣ್ಯದ ರಾಶಿ ನೀಡುವನು ಜಂಗಮ, ನಿಜ ಪುಣ್ಯದ ರಾಶಿ ನೀಡುವನು ಜಂಗಮ. ಜಂಗಮ ಶ್ರೀ ಗುರು ಜಂಗಮ, ಜಂಗಮ ಹರ ಗುರು ಜಂಗಮ, ಪಾಪ ಕರ್ಮ ಕಳೆಯುವನು ಜಂಗಮ, ನಿಜ ಪುಣ್ಯದ ರಾಶಿ ನೀಡುವನು ಜಂಗಮ, ಪಾಪ ಕರ್ಮ ಕಳೆಯುವನು ಜಂಗಮ, ನಿಜ ಪುಣ್ಯದ ರಾಶಿ ನೀಡುವನು ಜಂಗಮ. ಜಂಗಮ 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 ಹರ ಗುರು ಜಂಗಮ.
ಗುರುವಾಗಿ ಬಂದ ಶ್ರೇಷ್ಠ ಜಂಗಮ ಬಸವಣ್ಣನಿಗೆ 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 ಹರಸಿದವ ಜಂಗಮ ಗುರುವಿನ ಗುರುವಾಗಿ ಬಂದ ಶ್ರೇಷ್ಠ ಜಂಗಮ ಅಂಕುಶದಲ್ಲಿ 33 ಕೋಟಿ ದೇವತೆಗಳನ್ನು ಪಡೆದ ಅಂಕುಶದಲ್ಲಿ 33 ಕೋಟಿ ದೇವತೆಗಳನ್ನು ಪಡೆದ ಜಂಗಮ ಶ್ರೀ ಗುರು ಜಂಗಮ ಜಂಗಮ ಹರಗುರು ಜಂಗಮ ಮುರುಗೇಂದ್ರರ ಗುರು ಸಿದ್ದರಾಮ ಮುರುಗೇಂದ್ರರ ಗುರು ಸಿದ್ದರಾಮ ಮುರುಗೇಂದ್ರರ ಗುರು ಸಿದ್ದರಾಮ ಮುರುಗೇಂದ್ರರ ಗುರು ಸಿದ್ದರಾಮ ಪಾಪ ಕರ್ಮ ಕಳೆಯುವನು ಜಂಗಮ ನಿಜ ಪುಣ್ಯದ ರಾಶಿ ನೀಡುವನು ಜಂಗಮ ಜಂಗಮ ಶ್ರೀ ಗುರು ಜಂಗಮ ಜಂಗಮ ಹರಗುರು ಜಂಗಮ ಅಲ್ಲಿ 33 ಕೋಟಿ ದೇವತೆಗಳನ್ನು ಪಡೆದ ಜಂಗಮ ಶ್ರೀ ಗುರು ಜಂಗಮ ಜಂಗಮ ಹರಗುರು ಜಂಗಮ ಮುರುಗೇಂದ್ರರ ಗುರು ಸಿದ್ದರಾಮ ಮುರುಗೇಂದ್ರರ ಗುರು ಸಿದ್ದರಾಮ ಮುರುಗೇಂದ್ರರ ಗುರು ಸಿದ್ದರಾಮ ಮುರುಗೇಂದ್ರರ ಗುರು ಸಿದ್ದರಾಮ ಅಂತ ಹೇಳ್ತಾರೆ. ನಮ್ಮ ಮನೆಗೆ ಜಂಗಮರು ಯಾವಾಗಲೂ ಬರ್ತಿದ್ರು ಅಂತಂದ್ರೆ ನಮ್ಮ ಅದೃಷ್ಟದ ಬಾಗಿಲು ತೆಗಿತು ಅಂತ ತಿಳ್ಕೊಬೇಕಂತ್ರಿ ನಾವು. ಆದ್ರೆ ಈಗ ಹೆಂಗಾಗ್ಯದ್ರಿ ಅಂತಂದ್ರೆ ಪರಿಸ್ಥಿತಿ ರೀ, ಆಗಿನ ಕಾಲದೊಳಗೆ ಒಂದು ಈಟು ಪದ್ಧತಿ ಇತ್ತು ರೀ. ಏನಪ್ಪ ಅಂದ್ರೆ ಮನೆಗೆ ಒಂದು ಈಟು ಯಾರಾದ್ರೂ ಜಂಗಮರಿಗೆ ನಿತ್ಯಲು ಕರೆಸಿ ಪ್ರಸಾದ ಮಾಡಿಸ್ತಿದ್ರು ಅವಾಗಿನ ಕಾಲಕ್ಕೆ ರೀ. ಅದು ಹೋಯ್ತ್ರಿ. ಮುಂದೆ ಯಾವಾಗ ಬಂತು ಅಂತಂದ್ರೆ ಅಮಾವಾಸ್ಯೆ ಹುಣ್ಣಿಮೆಗೊಮ್ಮೆ ಬಂತ್ರಿ, ಅದು ಹೋಯ್ತ್ರಿ. ವರ್ಷಕ್ಕೊಮ್ಮೆ ರೀ ಮನ್ಯಾಗ ಏನಾದ್ರೂ ದೊಡ್ಡ ಕಾರ್ಯಕ್ರಮ ಮನ್ಯಾಗ ನಡೆಯಕತ್ತು ಅಂದ್ರೆ ಅವಾಗ ಗುರುಗಳನ್ನ ಜಂಗಮರು ಕರ್ಸಾಕತ್ರಿ. ಈಗ ಅದನ್ನು ನೆನಪು ಹೋಗೈತ್ರಿ. ಈಗ ಮನೆಗೆ ಆಕಳ ಬಂದ್ರೆ ಆಕಳಿಗೆ ತಿನ್ನಿಸಿ ಮುಗಿಸ್ಬಿಡಾರ ಅದಾರ ಮಂದಿ. ಜಂಗಮ ಮನೆ ಬಾಗಿಲಿಗೆ ಬಂದು ಭವತಿ ಭಿಕ್ಷಾಂದೇಹಿ ಅಂದಾಗ ಒಬ್ಬ ಜಂಗಮ ಮನೆ ಬಾಗಿಲಿಗೆ ಬಂದು ಕೇವಲ ಬೇಡೋದು ನಿಮ್ಮ ಹತ್ರ ಜೋಳ ಬೇಡೋದಿಲ್ಲ, ಕೇವಲ ಇಟ್ಟು ಬೇಡೋದಿಲ್ಲ. ಅವ ಬೇಡೋದಾಗಿದ್ರೆ ಏನು ಬೇಡ್ತಾನಂತಂದ್ರ ಅವ ಭಿಕ್ಷುಕನಲ್ಲ, ನಮ್ಮ ಪಾಪವನ್ನ ಕಳೆಯೋದಕ್ಕಾಗಿ ಬಂದವ ನಿಜವಾದವನೇ ಜಂಗಮ ಅಂತಾರೆ. ಅಂತ ಜಂಗಮನನ್ನ ನಾವು ನರನೆಂದು ಮನುಷ್ಯನೆಂದು ಭಾವಿಸಿದರೆ ನಮಗ ನರಕದೊಳಗೆ ಬೀಳುತ್ತೀವಿ ಅಂತ ಹೇಳ್ತದೆ. ಅಂಥ ಪವಿತ್ರವಾಗಿರುವಂಥ ಜಂಗಮ ಶೇಷ ಪ್ರಸಾದವನ್ನ ನೀವು ಲಿಂಗಯ್ಯನಿಗೆ ಎಡಿ ಮಾಡ್ತಿರಲ್ಲ, ಇದು ನಿಮ್ಮ ಧರ್ಮವೇನು ಅಂತ ಪ್ರಶ್ನೆ ಮಾಡ್ತಾರವ್ರು. ಪ್ರಶ್ನೆ ಮಾಡ್ತಾರೆ. ಈಗ ನಾವು ಜಂಗಮರಿಗೆ ಮೊದಲು ಪ್ರಸಾದ ಮಾಡಿಸ್ತೀವಿ ಮನೆಗೆ ಕರ್ಕೊಂಡು ಬಂದ ಮೇಲೆ. ಮೊದಲು ಜಂಗಮರಿಗೆ ಪ್ರಸಾದ ಮಾಡಿಸಿದ ಮೇಲೆ ಆಮೇಲೆ ಲಿಂಗಯ್ಯನಿಗೆ ದೇವರಿಗೆ ನೈವೇದ್ಯ ಇಡೋ ಒಂದು ಪದ್ಧತಿ ಇತ್ತು ರೀ. ದೇವರಕ್ಕಿಂತಲೂ ಜಂಗಮ ದೊಡ್ಡವ ಅಂತ ಹೇಳ್ತಾರೆ. ಅಂಥ ಒಂದು ಜಂಗಮನ ಪ್ರಸಾದವನ್ನ ನೀವು ಲಿಂಗಯ್ಯನಿಗೆ ಪ್ರಸಾದವನ್ನು ಅರ್ಪಿತ ಮಾಡ್ತೀರಿ, ಇದು ನಿಮ್ಮ ಧರ್ಮವೇನು ಅಂತ ಪ್ರಶ್ನೆ ಮಾಡಿದಾಗ ಯಾವ ಸಿದ್ಧಲಿಂಗ ಸ್ವಾಮಿಗಳಂತಾರೆ ಆ ದುಷ್ಟ ಜನಗಳಿಗೆ, ನೋಡ್ರಪ್ಪ ಶಿವಾಗಮಗಳಲ್ಲೇ ಪರಮಾತ್ಮನೇ ಹೇಳ್ಯಾನ, ಶಿವಾಗಮಗಳನ್ನು ನಾವೆಲ್ಲ ಓದೀವಿ, ನೀವು ತಿಳ್ಕೊಂಡಿಲ್ಲೇನು? ಶಿವಾಗಮಗಳಲ್ಲಿ ಹೇಳಿರುವಂಥದ್ದನ್ನು ನಾನು ನಿಮಗೆ ಉಪದೇಶ ಮಾಡ್ತೀನಿ ಕೇಳ್ರಿ ಅಂತೇಳಿ ಸಿದ್ಧಲಿಂಗರು ಅವರಿಗೆ ಉಪದೇಶವನ್ನು ಮಾಡ್ತಾರೆ ಪ್ರಸಾದದ ಮಹತ್ವವನ್ನು. ಸಿದ್ಧಲಿಂಗ ಸ್ವಾಮಿಗಳು ಆ ದುಷ್ಟ ಜನಗಳಿಗೆ ಯಾವಾಗ ಧರ್ಮದ ಚುತ್ತೆಯನ್ನು ತರಬೇಕಾದ್ರೆ, ಧರ್ಮವನ್ನು ಅವಹೇಳನೆ ಮಾಡ್ತಿರ್ಬೇಕಾದ್ರೆ ಶಿವಾಗಮದಲ್ಲಿ ಹೇಳಿರುವಂಥದ್ದನ್ನು ಒಂದು ಕಥೆಯನ್ನು ಅವರಿಗೆ ಬೋಧನೆ ಮಾಡ್ತಾರೆ ಸಿದ್ಧಲಿಂಗ ಸ್ವಾಮಿಗಳು. ನೋಡ್ರಪ್ಪ, ಒಮ್ಮೆ ಕೈಲಾಸದಲ್ಲಿ ಸೂತ್ರಿಕನ ಎಂಬ ಒಬ್ಬ ಗಂಧರ್ವ ರಾಜನು ಕೈಲಾಸದೊಳಗೆ ಶಿವನ ಒಡ್ಡೋಲಗದಲ್ಲಿ ಇರಬೇಕಾದ್ರೆ ಒಮ್ಮೆ ಕೈಲಾಸದ ಪರಮಾತ್ಮನ ಹತ್ತಿರ ಬಂದು ಕೈ ಮುಗಿದು ಆ ಗಂಧರ್ವ ರಾಜ ಪರಮಾತ್ಮನಿಗೊಂದು ಪ್ರಶ್ನೆ ಮಾಡಿದ. ಏ ಪರಮಾತ್ಮ, ಜಂಗಮನ ಶೇಷ ಪ್ರಸಾದವನ್ನ ನಿನಗೆ ಅರ್ಪಿತ ಮಾಡ್ತಾರೆ, ಇದು ನಿಜವಾಗಲೂ ಧರ್ಮವೇನು? ಇದು ಆ ಪ್ರಸಾದವನ್ನು ನೀವು ಸ್ವೀಕಾರ ಮಾಡೋದು ನಿಜವೇನು ಅಂತ ತಿಳ್ಕೊಂಡು ಯಾವಾಗ ಪ್ರಶ್ನೆ ಮಾಡಿದಾಗ ಪರಮಾತ್ಮನಿಗೆ ಸಿಟ್ಟು ಬಂತು. ಭಯಂಕರವಾಗಿ ಪರಮಾತ್ಮನಿಗೆ ಸಿಟ್ಟು ಬಂತು.
ಎಂಥ ಅಜ್ಞಾನದ ಮಾತನ್ನು ನೀ ಆಡಿದೆ ಅಂದ ಮೇಲೆ ನೀನು ಈಗಿಂದೀಗಲೇ ನಿನಗೆ ಶಾಪ ಇರಲಿ, ಭೂಲೋಕದೊಳಗೆ ನೀನು ಸೂರಕನಾಗಿ ಜನ್ಮವನ್ನು ತಾಳಬೇಕು ಅಂತೇಳಿ ಅವನಿಗೆ ಶಾಪ ಕೊಡುತ್ತಾನೆ ಪರಮಾತ್ಮ. ಸೂರಕ ಅಂದರೆ ಹಂದಿ ಜನ್ಮರಿ. ಹಂದಿ ಜನ್ಮವನ್ನು ನೀ ತಾಳು, ಭೂಲೋಕದಲ್ಲಿ ಹಂದಿ ಜನ್ಮವನ್ನು ತಾಳು ಅಂತ ತಿಳ್ಕೊಂಡು ಯಾವಾಗ ಪರಮಾತ್ಮ ಶಾಪ ಕೊಟ್ಟ, ಅವಾಗ ಅವ ಕೈ ಮುಗಿದು ಬೇಡಿದ್ನಂತ ಗಂಧರ್ವ ರಾಜ, ಏ ಪರಮಾತ್ಮ, ಏನೋ ಅಜ್ಞಾನದಿಂದ ಮಾತಾಡಿದ್ದಕ್ಕಾಗಿ ನನಗೆ ಇಂಥ ಶಾಪವನ್ನು ಕೊಟ್ಟಿ ಅಂದ ಮೇಲೆ ಹಂದಿ ಜನ್ಮವನ್ನು ತಾಳಿ ಭೂಲೋಕದೊಳಗೆ ಹೋದ ಮೇಲೆ ನನಗೆ ಯಾವಾಗ ಅದರಿಂದ ಮೋಕ್ಷ, ಯಾವಾಗ ಅದರಿಂದ ವಿಮೋಚನೆ ಅಂತ ಯಾವಾಗ ಕೇಳಿದಾಗ ಪರಮಾತ್ಮ ಹೇಳ್ತಾನೆ, ನಿನಗೆ ಜಂಗಮ ಶೇಷ ಪ್ರಸಾದದಿಂದನೇ ನಿನಗೆ ಮೋಕ್ಷ ಸಿಗುತ್ತದೆ ಹೋಗು ಅಂತೇಳಿ ಯಾವಾಗ ಪರಮಾತ್ಮ ಗಂಧರ್ವ ರಾಜನಿಗೆ ಭೂಲೋಕಕ್ಕೆ ಶಾಪ ಕೊಟ್ಟು ಕಳಿಸಿದ, ಅವ ಹಂದಿ ಜನ್ಮ ತಾಳಿ ಈ ಭೂಲೋಕದೊಳಗೆ ಹುಟ್ಟಿದ ಗಂಧರ್ವ ರಾಜ. ಹಂದಿಯಾಗಿ ಇಡೀ ಭೂಲೋಕದೊಳಗೆ ಹಳದಾಡಕತ್ತಾರೆ ಅವನು. ಎಷ್ಟೋ ವರ್ಷದವನಿಗೆ ಪ್ರಸಾದ, ಜಂಗಮನ ಪ್ರಸಾದನೇ ಸಿಗಲಿಲ್ಲ, ಶೇಷ ಪ್ರಸಾದ. ಗುರುವಿನಿಂದ ಬಂದದ್ದು ಶುದ್ಧ ಪ್ರಸಾದ, ಗುರುವಿನಿಂದ ಬಂದದ್ದು ಶುದ್ಧ ಪ್ರಸಾದ, ಲಿಂಗೈನಿಂದ ಬಂದದ್ದು ಸಿದ್ಧ ಪ್ರಸಾದ, ಜಂಗಮನಿಂದ ಬಂದದ್ದು ಅದವೇ ಶೇಷ ಪ್ರಸಾದ ಅಂತಾರೆ. ಅಂಥ ಶೇಷ ಪ್ರಸಾದಕ್ಕಾಗಿ ತನ್ನ ಹಂದಿ ಜನ್ಮವನ್ನ ಪಾವನ ಮಾಡಿಕೊಳ್ಬೇಕು, ಮೋಕ್ಷ ಪಡ್ಕೊಳ್ಬೇಕಂತ ಭೂಲೋಕದೊಳಗ ಹಲಿದಾಡಕತ್ತಿತ್ತು ಹಂದಿಯಾಗಿ. ಭೂಲೋಕದೊಳಗ ಒಮ್ಮೆ ಗಣರಾಧನೆ ನಡೆದಿತ್ತಂತೆ, ಜಂಗಮರ ಗಣರಾಧನೆ. ಸಾಕಷ್ಟು ಜನ ಜಂಗಮರಿಗೆ ಗಣರಾಧನೆ ನಡೆದಿರಬೇಕಾದ್ರೆ ಯಾವಾಗ ಜಂಗಮರು ಎಲೆಯೊಳಗ ಪ್ರಸಾದವನ್ನು ಮಾಡಿರುವಂಥ ಆ ಎಲೆಗಳನ್ನು ಎತ್ತಿ ಕಸದ ಬುಟ್ಟಿ ಒಳಗೆ ಹೋಗಿ ಹಾಕಿದ್ರಂತ. ಆ ಹಂದಿ ಜನ್ಮವನ್ನು ತಾಳಿ ಬಂದಿರುವಂಥ ಗಂಧರ್ವ ರಾಜ ಯಾವಾಗ ಅಲ್ಲಿಗೆ ಹುಡುಕೋತ ಬಂದಲ್ಲ, ಆ ಉಂಡ ಎಲೆಗಳನ್ನು ನೋಡಿದ. ಅಲ್ಲಿಗೆ ಬಂದು ಆ ಹಂದಿ ಜನ್ಮದಲ್ಲಿರುವಂಥ ಆ ಗಂಧರ್ವ ರಾಜ ಬಂದು ಆ ಎಲೆ ಒಳಗಿರುವಂಥ ಅನ್ನದ ಅಗಳವನ್ನು ಸ್ವೀಕಾರ ಮಾಡಿದ. ಯಾವಾಗ ಅನ್ನದ ಅಗಳನ್ನು ಸ್ವೀಕಾರ ಮಾಡಿದ ಮೇಲೆ ಅವನಿಗೆ ಹಂದಿ ಜನ್ಮ ಹೋಗುತ್ತೆ, ಮುಂದೆ ಮತ್ತೆ ಕೈಲಾಸ ಪದವಿ ಸಿಗುತ್ತದೆ. ಕೈಲಾಸಕ್ಕೆ ಹೋದ, ಮುಂದೆ ಕೈಲಾಸದೊಳಗೆ ಗಂಧರ್ವ ರಾಜ ಅಲ್ಲೇ ಇದ್ದುಕೊಂಡು ಕೈಲಾಸದೊಳಗೆ ಶಿವ ಪದವಿಯನ್ನು ಪಡಿತಾನೆ ಮುಂದೆ. ಅಂಥ ವಿಚಾರವನ್ನ ಸಿದ್ಧಲಿಂಗ ಯತಿಗಳು ಇಲ್ಲಿ ದುಷ್ಟರಿಗೆ ಹೇಳಕತ್ತಾರೆ. ಶಿವಾಗಮದಲ್ಲೇ ಪರಮಾತ್ಮ ಹೇಳಿದಾನೆ, ಅಂಥ ಶೇಷ ಪ್ರಸಾದವೇ ನನಗೆ ಪ್ರಿಯವಾಗಿದ್ದು, ಅದೇ ಚೇತನವಾಗಿದ್ದು, ಅಂಥ ಪ್ರಸಾದವೇ ನನಗೆ ಅರ್ಪಿತವಾಗುತ್ತೆ. ಯಾರು ನಿಂದನೆಯನ್ನು ಮಾಡ್ತಾರೆ ಅವರಿಗೆ ರವರವ ನರಕ ಅಂತ ಶಿವಾಗಮದಲ್ಲಿ ಪರಮಾತ್ಮವನ್ನ ಹೇಳಿದ್ದಾನೆ ಅನ್ನೋದನ್ನ ಯಾವ ದುಷ್ಟ ಜನರಿಗೆ ಉಪದೇಶವನ್ನ ಮಾಡಿದ. ಅಷ್ಟೇ ಅಲ್ಲದೆ ನಾವೆಲ್ಲ ಕೇಳಿದ್ದೇವೆ, ಕಾಳ ಅಸ್ಥಿ ಎನ್ನುವಂಥ ಕ್ಷೇತ್ರದೊಳಗೆ ಕಣ್ಣಪ್ಪ ಅಂತ ಹಾಗೆ ಹೋದ. ಬೇಡರ ಕಣ್ಣಪ್ಪ ಕಾಡಿನೊಳಗೆ ಬೇಟೆಯನ್ನು ಹಾಡಬೇಕಾದ್ರೆ ಶಿವಲಿಂಗಕ್ಕೆ ಪ್ರತಿನಿತ್ಯಲು ತಾನು ತಿನ್ನುವಂಥ ಪದಾರ್ಥವನ್ನ ಲಿಂಗೈನಿಗೆ ಎಡೆ ಮಾಡಿದ. ಆ ಎಣ್ಣೆ ಪದಾರ್ಥವನ್ನ ಸ್ವೀಕಾರ ಮಾಡಿದ ಆ ಭಗವಂತ ಚೋಳಿಯಕ್ಕನ್ನುವಂಥ ಶಿವಶರಣೆ ಈ ಜಗತ್ತೊಳಗೆ ತಾನು ಉಂಡ ಎಂಜಲ ಪ್ರಸಾದವನ್ನ ಪರಮಾತ್ಮನಿಗೆ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡಿದ ಪರಮಾತ್ಮ ಅಂಥ ಪ್ರಸಾದವನ್ನ ಶೇಷ ಪ್ರಸಾದಕ್ಕೆ ನಿಂದನೆ ಮಾಡ್ತೀಯಲ್ಲೋ ಅಂತ ತಿಳ್ಕೊಂಡು ಸಿದ್ಧಲಿಂಗ ಯತಿಗಳು ಆ ದುಷ್ಟ ಜನರಿಗೆ ಬುದ್ಧಿ ಮಾತುಗಳನ್ನು ಹೇಳ್ತಾರೆ. ನೋಡ್ರಿ, ಶೇಷ ಪ್ರಸಾದದೊಳಗೆ ಅದ್ಭುತ ಶಕ್ತಿ ಅದ. ಒಂದು ಸಲ ನಾವು ಮಠಕ್ಕೆ ಬಂದು ಅಪ್ಪೋರಿಂದ ಅಮೃತ ಹಸ್ತದಿಂದ ಏನಾದರೂ ಪ್ರಸಾದ ಅಪ್ಪೋರು ಕೈಯಾಗ ಕೊಟ್ರಂದ್ರೆ ಅದನ್ನು ಸ್ವೀಕಾರ ಮಾಡ್ಬೇಕಂತೀರಿ, ನಾವು ಸ್ವೀಕಾರ ಮಾಡ್ಬೇಕಂತ್ರಿ. ಅದು ಆ ಸ್ವೀಕಾರ ಮಾಡಿದ್ದು ನಾವು ಏನು ಇಷ್ಟಾರ್ಥವನ್ನು ಬೇಡ್ಕೊಂಡಿರ್ತೀವಿ ಆ ಇಷ್ಟಾರ್ಥ ಫಲಗಳು ಆ ಪ್ರಸಾದದೊಳಗಿರ್ತದಂತ. ಪ್ರಸಾದದೊಳಗೆ ಭಾಳ ಜನ ಈ ಮುತ್ತೈದೆ ತನಕಂತ ಹೋಗ್ತಾರೆ. ಒಂದಿಷ್ಟು ಮಂದಿರಿ ತೊಟ್ಟದೊಳಗೆ, ಕಾರಣದೊಳಗೆ, ಮೊನ್ನೆ ಯಡಿಯೂರು ಸಿದ್ಧಲಿಂಗೇಶ್ವರ ತೊಟ್ಟದೊಳಗೆ ಭಾಳಷ್ಟು ತಾಯಿಯಂದರು ಉಡಿ ತುಂಬಿಸ್ಕೊಂಡ್ರು. ನಾ ಎಲ್ಲಿ ಹೋದ್ರೆ ಹೇಳ್ತಿರ್ತೀನಿ ಇದನ್ನು. ಯಾವ ತಾಯಿ ತನ್ನ ಮಕ್ಕಳ ಭಾಗ್ಯವನ್ನು ಪಡಿಬೇಕಂತ ಒಂದು ತೊಟ್ಟಿಲ ಬಾಗಿಣವನ್ನು ತೆಗೆದುಕೊಳ್ಳಕ್ಕೆ ಹೋಗಿರ್ಬೇಕಾದ್ರೆ ಉಡಿಯನ್ನು ತುಂಬಿಸ್ಕೊಂಡಿರ್ತಾಳೆ. ಅಂದ್ರೆ ತಾನು ಯಾವುದಕ್ಕಾಗಿ ಸಂಕಲ್ಪ ಮಾಡಿ ಹೋಗಿರ್ತಾಳ್ರಿ, ನನ್ನ ಗರ್ಭದೊಳಗೂ ಒಂದು ಮಗು ಹುಟ್ಲಿ, ನನಗೂ ಒಂದು ಸಂತಾನ ಭಾಗ್ಯ ಸಿಗಲಿ ಅಂತ ಯಡಿಯೂರು ಸಿದ್ಧಲಿಂಗೇಶ್ವರ ತೊಟ್ಟಿದೊಳಗೆ ಕುತ್ಕೊಂಡು ನಾವು ತೊಟ್ಟಿಲ್ ಉಡಿ ತುಂಬಿಸ್ಕೊಂಡಿರ್ತೀವಲ್ಲ. ಕೇವಲ ಇಲ್ಲಿ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ತಾಯಿಂದ್ರು ಕೂಡ ಏನು ಇಷ್ಟಾರ್ಥವನ್ನು ಬೇಡಿಕೊಂಡು ಆ ಪ್ರಸಾದವನ್ನು ಇಸ್ಕೊಂಡು ಬಂದಿರ್ತಾರಲ್ಲ, ಅದನ್ನು ಭಕ್ತಿಯಿಂದ ಸ್ವೀಕಾರ ಮಾಡಿದಾಗ ಅದು ಇಷ್ಟಾರ್ಥ ನಮಗೆ ಸಿದ್ಧಿಸ್ತದಂತ.
ಭಾಳ ಜನ ಆದರೂ ತೊಗೊಂಡು ಹೋಗಿ ಎಲ್ಲೆಲ್ಲೇ ಇಟ್ಬಿಡ್ತಾರೆ ಅವು ಮಾಡಿದಾಗ. ಅದನ್ನು ಮಾಡಬಾರ್ದು. ನಿಮಗೆ ಇನ್ನೂ ತಿಳಿಯಂಗೆ ಹೇಳ್ಬೇಕಂದ್ರೆ 12ನೇ ಶತಮಾನದೊಳಗೆ ಕಲ್ಯಾಣದೊಳಗೆ ನಿಮಗೆ ಗೊತ್ತಿರುವ ಹಾಗೆ ಚನ್ನಬಸವಣ್ಣ ಈ ಜಗತ್ತಿಗೆ ಹುಟ್ಟಿ ಬಂದ. ಚನ್ನಬಸವಣ್ಣ ಹುಟ್ಟಿದ್ದು ಕಾರಣವೇನು? ಆತ ಜನನ ಆಗಬೇಕಾದ್ರೆ ಕಾರಣವೇನು? ನೆನಪಿರ್ಲಿ, ಕಲ್ಯಾಣದೊಳಗ ಡೋಹರ ಕಕ್ಕಯ್ಯ ಅಂತ ಬಂದ. ಡೋಹರ ಕಕ್ಕಯ್ಯನ ಮನೆಯ ಮಿಕ್ಕ ಪ್ರಸಾದವನ್ನ ಯಾವಾಗ ಅದನ್ನ ತಾಯಿಯಾಗಿರುವಂತ ನಾಗಲಾಂಬಿಕೆ ಸ್ವೀಕಾರ ಮಾಡಿದ್ದಕ್ಕ ಈ ಜಗತ್ತಿಗೊಬ್ಬ ಜ್ಞಾನಿ ಚನ್ನಬಸವಣ್ಣ ಹುಟ್ಟಿ ಬಂದಲ್ಲ. ಪ್ರಸಾದದೊಳಗೆ ಅಂತ ಅದ್ಭುತ ಶಕ್ತಿ ಅದಂತ. ಅಂಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಅಂಥ ಪ್ರಸಾದಕ್ಕೆ ನೀವು ನಿಂದನೆ ಮಾಡಾಕತ್ತೀರಿ ಅಂತೇಳಿ ಸಿದ್ಧಲಿಂಗರು ಪರಿಪರಿಯಾಗಿ ಅವರಿಗೆ ಉಪದೇಶವನ್ನು ಮಾಡಿದ್ರು ಕೂಡ ಅಜ್ಞಾನಿಗಳಾಗಿರುವಂಥ ಆ ದುಷ್ಟರು ಸಿದ್ಧಲಿಂಗ ಯತಿಗಳಿಗಂತಾರೆ, ಏ ಸನ್ಯಾಸಿ, ನೀನು ಹೇಳುವಂಥ ಪ್ರತಿಯೊಂದು ಮಾತುಗಳು ನಾವು ನಂಬೋದಿಲ್ಲ. ನಿನ್ನ ವಾಣಿ, ನೀ ಹೇಳುವಂಥ ಮಾತುಗಳು ಸತ್ಯ ಅನ್ನೋದಾಗಿದ್ರ ಇಂದ ಶಿವಾಗಮದಲ್ಲಿ ಶಿವನೇ ಪರಮಾತ್ಮನೇ ಹೇಳಿರ್ಬೇಕಾದ್ರ ಆ ಶಿವನೇ ಬಂದು ನಮ್ಮ ಮುಂದೆ ಹೇಳಿದಾಗ ಮಾತ್ರ ನಾವು ನಂಬುತ್ತೇವೆ ವಿನಃ ನೀ ಹೇಳಿದ ಮಾತುಗಳಿಗೆ ನಾವು ನಂಬೋದಿಲ್ಲ ಅಂದ್ರು. ಯಾವಾಗ ಹಿಂಗೆ ಹೇಳಿದಾಗ ಸಿದ್ಧಲಿಂಗ ಯತಿಗಳಂತಾರ, ಆಗಲಿ ನಿಮ್ಮ ಅಪ್ಪಣೆಯಂತೆ ಆ ಪರಮಾತ್ಮನೇ ಬಂದು ನಿಮಗೆ ಹೇಳಿದಾಗ ನೀವು ಸತ್ಯವನ್ನು ಒಪ್ಪಿಕೊಳ್ತೀನಿ ಅನ್ನಂಗಾಗಿದ್ರೆ ನನ್ನಿಂದ ಬರ್ರಿ ಅಂತ ತಿಳ್ಕೊಂಡು ಸಿದ್ಧಲಿಂಗ ಯತಿಗಳು ಕರ್ಕೊಂಡು ಹೊಂಟರು. ಆ 4 ಜನ ದುಷ್ಟರನ್ನು ಕರ್ಕೊಂಡು ಯಾವ ತ್ರಯಂಬಕೇಶ್ವರ ಲಿಂಗ, 12 ಜ್ಯೋತಿರ್ಲಿಂಗಗಳಲ್ಲಿ ಅದು ಒಂದು ಲಿಂಗಾರಿ ತ್ರಯಂಬಕೇಶ್ವರ. ಆ ತ್ರಯಂಬಕೇಶ್ವರ ಲಿಂಗದ ಹತ್ರ ಕರ್ಕೊಂಡು ಹೋಗಿ ಮುಂದೆ ನಿಂದ್ರಿಸ್ತಾರೆ. ಸಿದ್ಧಲಿಂಗ ಯತಿಗಳು ಆ ತ್ರಯಂಬಕೇಶ್ವರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನ ಮೃತ್ಯೋರ್ಮೃತ್ಯ ಮಾಮೃತಃ. ಈ ಜಗತ್ತಿನೊಳಗ ಮೃತ್ಯವನ್ನೇ ಗೆದ್ದಿರುವಂತ ಏ ಮೃತ್ಯುಂಜಯನೇ, ಏ ತ್ರಯಂಬಕೇಶ್ವರನೇ, ಈ ದುಷ್ಟ ಅಜ್ಞಾನಿಗಳ ಪರಿಹಾರವನ್ನ, ಸಮಸ್ಯೆವನ್ನ ಪರಿಹಾರ ನೀ ಮಾಡಬೇಕು ಅಂತೇಳಿ ಸಿದ್ಧಲಿಂಗರು ಪ್ರಾರ್ಥನೆ ಮಾಡ್ತಾರೆ. ನೆನಪಿರ್ಲಿ, ಗರ್ಭಗುಡಿಯೊಳಗಿರುವಂತ ತ್ರಯಂಬಕ ಲಿಂಗೇಶ್ವರ ಯಾವ ಸಿದ್ಧಲಿಂಗ ಯತಿಗಳು ಕೈ ಮುಡಿದು ಪ್ರಾರ್ಥನೆಯನ್ನು ಮಾಡಿದ್ದಕ್ಕಾಗಿ ತ್ರಯಂಬಕ ಲಿಂಗೇಶ್ವರನು ಒಂದು ಲಿಂಗದಲ್ಲಿ ಶಬ್ದದ ವಾಣಿ ಆಗುತ್ತೆ. ಶಬ್ದದ ವಾಣಿ ಆಯಿತು. ಶಬ್ದದ ವಾಣಿ ಏನಂತ, ಈ ಜಗತ್ತೊಳಗ ಜಂಗಮನ ಶೇಷ ಪ್ರಸಾದವೇ ನನಗೆ ಪ್ರಿಯವಾಗಿದ್ದು, ಅದೇ ಚೇತನವಾಗಿದ್ದು, ಆ ಪ್ರಸಾದವೇ ನನಗೆ ಅರ್ಪಿತವಾಗ್ತದೆ ಅಂತ ತಿಳ್ಕೊಂಡು ಇದು ಸತ್ಯವಾದದ್ದು, ಇದು ಸತ್ಯ ಸತ್ಯ ಸತ್ಯವೆಂದು ಆ ಲಿಂಗದೊಳಗೆ ಶಬ್ದದ ವಾಣಿಯಾಗಿತ್ತು. ಅಲ್ಲಿರುವಂತ 4 ಜನ ದುಷ್ಟರು ಯಾವಾಗ ಆ ತ್ರಯಂಬಕೇಶ್ವರನೇ ಮಾತನಾಡಿರಬೇಕಾದ್ರೆ ಯಾವ ಸಿದ್ಧಲಿಂಗ ಯತಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಸಾಷ್ಟಾಂಗವನ್ನು ಹಾಕಿ ತಮ್ಮ ತಪ್ಪ ಅರಿವನ್ನು ಬೇಡಿಕೊಳ್ಳುತ್ತಾರೆ. ಏ ಪರಮಾತ್ಮ, ನೀನು ಸಾಮಾನ್ಯನಲ್ಲ. ನಾವು ಇಂದಿನ ಕಾಲಘಟ್ಟದಲ್ಲಿ ಕೇಳಿದ್ದೇವೆ, ಅನೇಕ ಶರಣರು ಮಹಾತ್ಮರು ಭಗವಂತನನ್ನೇ ಮಾತಾಡಿಸಿದ್ದಾರೆ. ಆದರೆ ನೀನು ನನ್ನ ಕಣ್ಣು ಮುಂದೆನೇ ಆ ತ್ರಯಂಬಕೇಶ್ವರನನ್ನು ಮಾತಾಡಿಸಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿದ ತಂದೆ ಅಂಥೇಳಿ ಯಾವಾಗ ಅವರಿಗೆ ಉಪದೇಶವನ್ನು ಮಾಡಿ ಅವರನ್ನು ಉದ್ಧಾರ ಮಾಡುವಂಥ ಶಕ್ತಿ ಸಿದ್ಧಲಿಂಗ ಯತಿಗಳು ಮಾಡ್ತಾರೆ. ಅಂತಹ ಸಿದ್ಧಲಿಂಗ ಯತಿಗಳು ಅನೇಕ ಲೀಲೆಗಳನ್ನು ಮಾಡ್ತಾ ಮುಂದೆ ಆ ಪ್ರಸಾದದ ಮಹತ್ವವನ್ನು ತಿಳಿಸಿ ಮುಂದೆ ಪ್ರಯಾಣವನ್ನು ಬೆಳೆಸ್ತಾರೆ. ಬೆಳೆಸಬೇಕಾದ್ರೆ ಸಹ್ಯಾದ್ರಿ ಬೆಟ್ಟ, ಸಹ್ಯಾದ್ರಿ ಬೆಟ್ಟ ಅಂದ್ರೆ ಅದು ಗೋಕರ್ಣ ಕ್ಷೇತ್ರ ಅಂತಾರದ. ಗೋಕರ್ಣ ಮಹಾಬಲೇಶ್ವರ, ಮಹಾಬಳೇಶ್ವರ ಪವಿತ್ರವಾಗಿರುವಂಥ ಕ್ಷೇತ್ರ. ಆ ಕ್ಷೇತ್ರಕ್ಕೆ ದಯಮಾಡಿಸ್ತಾರೆ ಸಿದ್ಧಲಿಂಗ ಯತಿಗಳು. ಯಾವಾಗ ಸಿದ್ಧಲಿಂಗ ಯತಿಗಳು ಅಲ್ಲಿಗೆ ದಯಮಾಡಿಸಿದ್ರು, ನಿಮಗೂ ಗೊತ್ತಿರಲಿ, ಯಾವ ಆ ಮಹಾಬಳೇಶ್ವರ ಲಿಂಗದ ಮಸ್ತಕದಿಂದ ತ್ರಿವೇಣಿ ನದಿ, ಕೃಷ್ಣಾ ನದಿ ಎನ್ನುವಂಥದ್ದು ಮಸ್ತಕದಿಂದ ಉದ್ಭವವಾಗಿ ಹರಿತಿತ್ತಂತ. ಕೃಷ್ಣಾ ನದಿ, ಆ ಕೃಷ್ಣಾ ನದಿಯಾಗಿ ಉದ್ಭವವಾಗಿ ಮಸ್ತಕದಿಂದ ನೀರು ಹರಿತಿರಬೇಕಾದ್ರೆ ಸಿದ್ಧಲಿಂಗ ಯತಿಗಳು ಆ ಲಿಂಗದ ಹತ್ರ ಹೋಗಿ ತಮ್ಮ 2 ಪಾದಗಳನ್ನು ಲಿಂಗದ ಮೇಲೆ ಇಟ್ಟು ತಮ್ಮ ಪಾದದಿಂದ ತಮ್ಮ ಮುಖವನ್ನು ಅಲ್ಲಿ ತೊಳ್ಕೊಳಕತ್ತಿದ್ರಂತ. ಆ ನೀರು ಬರೋದನ್ನು ಮುಖ ತೊಳ್ಕೊಳಕತ್ತಿದ್ರು, ಮುಖಾರ್ಜನೆಯನ್ನು ಮಾಡಿಕೊಳ್ತಿದ್ರು. ಪಾದವನ್ನು ಲಿಂಗೈನ ಮೇಲೆ ಇಟ್ಟಿರಬೇಕಾದ್ರೆ ಅದೇ ಸಮಯದೊಳಗೆ ಅಲ್ಲಿರುವಂಥ ಪೂಜಾರಿಗಳು ಬಂದರು. ಆಗಿನ ಕಾಲಘಟ್ಟದೊಳಗೆ ಆ ಪ್ರಾಂತ್ಯವನ್ನು, ಆ ಗುಡಿ
ಸಾಮ್ರಾಜ್ಯವನ್ನ ಬ್ರಾಹ್ಮಣರು ಆಳ್ತಿದ್ರಂತ ನೋಡ್ರಿ. ಬ್ರಾಹ್ಮಣರು ಎಲ್ಲ ಪೂಜಾರಿಗಳಿರ್ಬೇಕಾದ್ರೆ ಒಬ್ಬ ಪೂಜಾ ಅರ್ಚಕರು ಬಂದರು, ನೋಡಿದ್ರು ಯಾವ ಸಿದ್ಧಲಿಂಗ ಸ್ವಾಮಿಗಳು ಆ ಮಹಾಬಳೇಶ್ವರ ಲಿಂಗದ ಮೇಲೆ ಪಾದ ಇಟ್ಟು ನಿಂತಿದ್ರಂತ. ಬರುವಂತ ನೀರಿನಿಂದ ಆ ತಮ್ಮ ಕಾಲುಗಳನ್ನು ತೊಳೆದುಕೊಳ್ಳುತ್ತಿರ್ತಿದ್ರು, ಮುಖಾರ್ಜನೆ ಮಾಡ್ಕೊಳ್ಳಕತ್ತಿದ್ರು. ಆ ಪೂಜಾರಿ ನೋಡಿದ, ಯಾರೋ ಸನ್ಯಾಸಿ ನಮ್ಮ ಮಹಾಬಳೇಶ್ವರನ ಮೇಲೆ ಪಾದವನ್ನು ಇಟ್ಟಿದ್ದಾನಂತೇಳಿ ಬಂದು ಸಿಟ್ಟಿನಿಂದ ಬಂದು ಅವರನ್ನು ಕೈ ಹಿಡಿದು ಎಳೆದು ಬಿಡುತ್ತಾನೆ ಸಿದ್ಧಲಿಂಗ ಯತಿಗಳನ್ನು. ಸಿದ್ಧಲಿಂಗನ ಯತಿಗಳನ್ನು ಎಳೆದು ಬಿಟ್ಟ. ಮುಂದೆ ಆ ವ್ಯಕ್ತಿ ಅಂತಾನೆ, ಯಾರು ನೀನು? ಒಬ್ಬ ಸನ್ಯಾಸಿಯಾಗಿ ಅಣಿ ಮೇಲೆ ವಿಭೂತಿ, ಕೊರಳೊಳಗೆ ರುದ್ರಾಕ್ಷಿ, ಕೊರಳೊಳಗೆ ಲಿಂಗವನ್ನು ಕಟ್ಟಿಕೊಂಡು, ಕೈಯೊಳಗೆ ಯೋಗದಂಡ, ಕೈಯೊಳಗೆ ಒಂದು ತೀರ್ಥ ಕಮಂಡವನ್ನು ಹಿಡಿದಿರುವಂಥ ಒಬ್ಬ ಸನ್ಯಾಸಿ ನೀನು. ಆದರೆ ನೀನು ಮಹಾಬಳೇಶ್ವರನ ಲಿಂಗದ ಮೇಲೆ ಪಾದವನ್ನು ಇಟ್ಟು ಅಪಚಾರ ಮಾಡಿದೆಯಲ್ಲ, ಎಂಥ ಅಪಚಾರವನ್ನು ಮಾಡಿದಿ, ಎಂಥ ಅನಾಹುತ ಆದಿತ್ತು ಅಂತ ತಿಳ್ಕೊಂಡು ಭಯದಿಂದ ಸಿದ್ಧಲಿಂಗ ಯತಿಗಳನ್ನು ದರದರನೆ ಎಳೆದು ಬಿಟ್ಟ. ಮುಂದ ಊರಾಗ ಹೋಗಿ ಅನೇಕ ಜನಗಳನ್ನು ಕೂಡಿಸಿಬಿಟ್ಟ. ಎಲ್ಲ ಬ್ರಾಹ್ಮಣರು ಬಂದೇ ಬಿಟ್ರು. ಎಲ್ಲ ಬ್ರಾಹ್ಮಣರು ಬಂದುಬಿಟ್ರು. ನೋಡಿದ್ರು, ಅಲ್ಲಿ ಆಗಿರುವಂಥ ಘಟನೆಯನ್ನು ನೋಡಿ ಸಿದ್ಧಲಿಂಗ ಯತಿಗಳನ್ನು ಬೈತಾ, ಅವಾಚ್ಯ ಶಬ್ದಗಳಿಂದ ಬೈತಾ ಅವರನ್ನು ಹೊರಗೆ ಹಾಕಿಬಿಟ್ರು. ಸಿದ್ಧಲಿಂಗ ಯತಿಗಳು ನಗನಗುತ್ತಾ ಒಂದು ಕಡೆ ಏಕಾಂತ ಸ್ಥಳವಾಗಿರುವಂಥ ಗಿಡದ ಕೆಳಗಡೆ ಹೋಗಿ ಕುತ್ಕೊಂಡು ಬಿಡ್ತಾರೆ. ಮುಂದೆ ಈ ಎಲ್ಲ ಬ್ರಾಹ್ಮಣರು ವಿಚಾರ ಮಾಡಕತ್ರು, ಎಂಥ ಅನಾಹುತ ಆಯಿತು, ಎಂಥ ಅಪಚಾರವಾಯಿತು. ಆ ಸನ್ಯಾಸಿ ಬಂದು ಮಹಾಬಳೇಶ್ವರ ಲಿಂಗದ ಮೇಲೆ ಪಾದ ಇಟ್ಟಾನಂದ್ರೆ ನಮಗಿನ್ನು ಏನು ಅನಾಹುತ ಆದಿತ್ತು ಅಂತ ತಿಳ್ಕೊಂಡು ಯಾವ ಗರ್ಭಗುಡಿಯನ್ನು ಸ್ವಚ್ಛ ಮಾಡಬೇಕು, ಅದನ್ನು ಪವಿತ್ರಗೊಳಿಸಬೇಕು, ಅದನ್ನು ಮಡಿ ಮಾಡಬೇಕು ಅಂತ ತಿಳ್ಕೊಂಡು ಎಲ್ಲ ಬ್ರಾಹ್ಮಣರು ಆ ಗರ್ಭಗುಡಿ ಒಳಗೆ ಬಂದು ನೋಡೋದ್ರೊಳಗಾಗಿ ಯಾವ ಮಹಾಬಳೇಶ್ವರ ಮಸ್ತಕದಿಂದ ಉದಯವಾಗುತ್ತಿರುವಂಥ ಆ ನದಿ ಬತ್ತಿ ಹೋಗಿತ್ತು. ನೀರು ಬತ್ತಿ ಹೋಗಿತ್ತು, ನೆಲವೆಲ್ಲ ಹೊಣಿಗೂ ಹೋಗಿತ್ತು. ಅನ್ಕೊಂಡ್ರು ಅಪಚಾರವಾಗಿದೆ. ಅವ ಪಾದ ಇಟ್ಟದ್ದಕ್ಕ ಮಹಾಬಳೇಶ್ವರ ನೊಂದುಕೊಂಡಿದ್ದಾನೆ, ಮನಸ್ಸಿಗೆ ನೋವಾಗಿದೆ. ಹರಿಯುವಂಥ ಆ ನದಿ ನೀರು ಬತ್ತಿ ಹೋಗಿದೆ. ಇನ್ನು ಏನು ಮಾಡಬೇಕು ನಾವೆಲ್ಲ? ಇನ್ನು ಇದಕ್ಕೆ ಪರಿಹಾರವೇನು? ಇದಕ್ಕೇನಾದರೂ ಪರಿಹಾರವನ್ನು ಮಾಡಿ ಮತ್ತೆ ಮಹಾಬಳೇಶ್ವರನ ಮತ್ತೊಮ್ಮೆ ನೀರು ಬರುವಂತೆ ಹೇಗೆ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಮಾಡಬೇಕಾದ್ರೆ ಅದರೊಳಗೆ ಒಬ್ಬ ಪಂಡಿತ ಅನೇಕ ಗ್ರಂಥಗಳನ್ನು, ವೇದಗಳನ್ನು, ಪುಸ್ತಕಗಳನ್ನು ತೆಗೆದು ಓದಿ ನೋಡಿದ. ಗ್ರಂಥಗಳನ್ನು ತೆಗೆದು ನೋಡಿದ್ರು, ಮಹಾಬಳೇಶ್ವರನಿಗೆ ಮತ್ತೊಮ್ಮೆ ಮನಸ್ಸಿಗೆ ತೃಪ್ತಿ ಆಗಬೇಕಾದ್ರೆ, ಮತ್ತೊಮ್ಮೆ ಒಲಿದು ಆ ಗಂಗೆ ಉದ್ಭವ ಆಗಬೇಕಾದ್ರೆ ನಾವೆಲ್ಲರೂ ಯಜ್ಞ ಯಾಗಾದಿಗಳನ್ನು ಮಾಡಬೇಕು, ಮಂತ್ರಘೋಷಗಳನ್ನು ಓದಬೇಕು, ಅನೇಕ ಬ್ರಾಹ್ಮಣರಿಗೆ ಅನ್ನ ಸಂತೃಪ್ತಿಯನ್ನು ಮಾಡಬೇಕು. ಹೀಗೆ ಮಾಡಿದಾಗ ಮಾತ್ರ ಆ ಮಹಾಬಳೇಶ್ವರನ ಮಸ್ತಕದಿಂದ ಮತ್ತೊಮ್ಮೆ ಆ ಗಂಗೆ ಉದ್ಭವ ಆಗ್ತಾಳಂತ ತಿಳ್ಕೊಂಡು ಎಲ್ಲ ಬ್ರಾಹ್ಮಣರು ಸಿದ್ಧತೆ ಮಾಡಿಕೊಂಡ್ರು ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕಾಗಿ. ಯಜ್ಞ ಯಾಗಾದಿಗಳನ್ನು ಮಾಡುವುದಕ್ಕಾಗಿ ಅನೇಕ ರೀತಿಯಿಂದ ಎಲ್ಲ ಸಾಮಗ್ರಿಗಳನ್ನು ತಂದು ಯಜ್ಞ ಯಾಗಾದಿಗಳನ್ನು ಪ್ರಾರಂಭ ಮಾಡಿದರು. ಮಂತ್ರಘೋಷಗಳು, ವೇದಗಳು ಪ್ರಾರಂಭವಾಯಿತು. ಅಲ್ಲಿ ಆ ಗರ್ಭಗುಡಿ ತುಂಬೆಲ್ಲ ಹೊಗೆ ಎದ್ದಿತ್ತು. ಯಾವಾಗ ಹೊಗೆ ಹೇಳಬೇಕಾದ್ರೆ ಗರ್ಭಗುಡಿ ಒಳಗೆ ಕುಳಿತುಕೊಂಡಿರುವ ಮಹಾಬಳೇಶ್ವರ ಅಂತಾನೆ, ಕೇವಲ ಯಜ್ಞ ಯಾಗಾದಿಗಳನ್ನು ಮಾಡಿ ಹೊಗೆ ಎಬ್ಬಿಸಿದಿರಿ, ವೇದಗಳನ್ನು ಓದಿ ಗದ್ದಲ ಮಾಡಿದಿರಿ, ನನಗೆ ಸಂತೃಪ್ತಿಯಾಗಲಿಲ್ಲ. ನೀವು ಮಾಡಿರುವ ಅಪರಾಧವೇ ಬೇರೆ. ನೀವು ಎಂಥ ವೇದಗಳನ್ನು ಓದಿದ್ರು, ಯಜ್ಞ ಯಾಗಾದಿಗಳನ್ನು ಮಾಡಿದ್ರು, ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲ, ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲ. ನೀವು ಮಾಡಿರುವಂಥ ದೊಡ್ಡ ಅಪರಾಧ, ಆ ಅಪರಾಧವು ಹೀಗೆ ವೇದಗಳನ್ನು ಓದಿ ಯಜ್ಞ ಯಾಗಾದಿಗಳನ್ನು ಮಾಡಿದರೆ, ಅನ್ನ ಸಂತರ್ಪಣೆಯನ್ನು ಮಾಡಿದರೆ ನನಗೆ ತೃಪ್ತಿ ಆಗೋದಿಲ್ಲ ಅನ್ನುವಂಥದ್ದನ್ನು ಅವರಿಗೆ ಗೊತ್ತಾಗುತ್ತೆ. ಪರಮ ಪೂಜ್ಯರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಕರುಣಾಸಾಗರ ಮಾತೃ ಹೃದಯದ ಪೂಜ್ಯರಾಗಿರುವಂಥ ಶ್ರೀಮಠದ ಒಡೆಯರಾಗಿರುವ ಶಟಸ್ಥಲ ಬ್ರಹ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯಪ್ಪಂಗಳವರಲ್ಲಿ ಜೋರಾದ ಚಪ್ಪಾಳಿನ ತಟ್ಟಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ, ಇವತ್ತು ಎರಡನೇ ಸೋಮವಾರವ, ಎರಡನೇ ಸೋಮವಾರ. ಇವತ್ತು ಭಾಳಷ್ಟು ಜನ ನಾವೆಲ್ಲ ಅಪ್ಪೋರು ಇಷ್ಟಲಿಂಗ ಪೂಜೆಯನ್ನು ಕಣ್ತುಂಬ ನಾವೆಲ್ಲ ನೋಡಿದ್ದೀವಿ, ಕಣ್ತುಂಬ ನಾವೆಲ್ಲ ನೋಡಿದೀವಲ್ಲ. ಅಪ್ಪೋರಿಗೆ ಬಿಡುವಿಲ್ಲದ ಕಾರ್ಯಕ್ರಮ ನೋಡ್ರಿ. ಯಾವಾಗ ಎಲ್ಲಿರ್ತಾರ ಅಪ್ಪೋರು ನಮಗೆ ಗೊತ್ತೇ ಆಗಂಗಿಲ್ಲ.
ನಾನು ಇನ್ನೂ ಈ ಊರಿಗೆ ಪುರಾಣಕ್ಕೆ ಅಪ್ಪೋರ ಮಟ್ಟಕ್ಕೆ ಪುರಾಣಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ನಾನೆಲ್ಲ ಮೊಬೈಲ್ದೊಳಗೆ ನೋಡ್ತಿದ್ದೆ ರೀ. ನಮ್ಮ ರೇವಪ್ಪ ಕರ್ಜಿಯವರು ಬಿಡ್ತಿದ್ರು, ನಿತ್ಯಲೂ ಫೋಟೋಗಳನ್ನು ಬಿಡ್ತಿದ್ರು, ಪ್ರತಿಯೊಂದು ಅಪ್ಲೋಡ್ ಮಾಡ್ತಿದ್ರು. ನನಗೆ ಹಿಂಗೆ ಅನಿಸುತ್ತಲ್ರಿ, ಈ ಜಗತ್ತಿನೊಳಗೆ ಒಂದು ಮಾತದ್ರಿ, ಏನು ಗೊತ್ತೇನ್ರಿ, ಈ ಜಗತ್ತಿನೊಳಗ ಸ್ವಾಮಿಗಳಾದವರು, ಭಕ್ತರಾದವರು ಮಠವನ್ನು ಕಟ್ಟಬೇಕಂತ, ಸ್ವಾಮಿಗಳಾದವರು ಸಮಾಜವನ್ನು ಕಟ್ಟಬೇಕಂತ ಹೇಳ್ತಾರೆ. ಹಂಗೆ ನಮ್ಮ ವಿಶ್ವಾರಾಧ್ಯ ಮಳೇಂದ್ರ ಶಿವಯೋಗಿಗಳವರು ಮಠದೊಳಗೆ ಒಂದು ಕ್ಷಣ ಇರಲಾರ್ದನೆ ಯಾರು ಭಕ್ತರು ನಂದುಕೊಂಡು ತಮ್ಮ ಮನೆಗೆ ಪಾದ ಹಾಕಬೇಕಂತ ಕರೆದರೆ ಸಾಕು, ಹಗಲು ಹಿರುಳು ಎನ್ನದೆ ಬಿಡುವಿಲ್ಲದೆ ಅವರ ಮನೆಗೆ ಹೋಗಿ ದರ್ಶನ ಆಶೀರ್ವಾದವನ್ನು ಕೊಡ್ತಾರಂದ್ರೆ ಎಂಥ ಕರುಣಾಮಯರಿ ನಮ್ಮ ಪೂಜ್ಯರು. ಅಂಥ ಪರಮ ಪೂಜ್ಯರ ಬಗ್ಗೆ ಒಂದು ಗೀತೆಯನ್ನು ಬರೆದಿವೆವ, ಅದನ್ನು ಆಡ್ತಾರೆ ನಮ್ಮ ಗವಾಯಿಗಳವರು, ಕೇಳ್ರಿ, ಭಾಳ ಚಂದದ.